Hello my dear students, myself Pawan Sabnis. We are again back with 3-4 marks important questions for your 10th board exams. Okay, so this is our Empower PU College and we are bringing you an chemistry 3 and 4 important questions. Okay, myself Pawan Sabnis and I am working as a chemistry faculty in Empower PU College. So let us see about our college. So Empower PU Science College is located in the heart of the Dharwad city. It is one of the leading reputed college and we are giving separate coaching for JEE NEET and there is separate hostel facility for boys and girls. Okay, so this is about our college and let us check and let us move into our video. So 3-4 marks questions as I have given 3-4 marks questions for your exam. See, 3-4 marks are very important marks as for the passing is concerned. Okay, ನೀವು ಪಾಸ್ ಆಗಲಿಕ್ಕೆ 3-4 ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ಈ ಮಾರ್ಕ್ಸ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು ಈಸಿಲಿ ಅವೈಲೇಬಲ್ ಇರ್ತದೆ. ಓಕೆ, ಆ್ಯಂಡ್ ಚಾಪ್ಟರ್ಸಲ್ಲಿ ಕೆಲವೊಂದು ಕನ್ಫರ್ಮ್ ಕ್ವಶನ್ಸ್ ಇದ್ದಾವೆ. ದೇರ್ ಆರ್ ಸಮ್ ಕನ್ಫರ್ಮ್ ಕ್ವಶನ್ಸ್ ವಿಚ್ ವಿಲ್ ಕಮ್ ಎವ್ರಿ ಇಯರ್, ಪ್ರತಿ ವರ್ಷ ಬರ್ತದೆ. ಸೊ ಇವ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿದರೆ ಈಸಿಲಿ ನೀವು ಎಕ್ಸಾಮ್ಸನ್ನು ಪಾಸ್ ಆಗ್ಬೋದು, ಎಕ್ಸಾಮ್ಸಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್. Explain 3 types of decomposition reaction with the help of balanced chemical equation. ಯಾವುದೋ ಒಂದು 3 types of decomposition reaction ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಅವನ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಇಂದ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಫಸ್ಟ್ ಒನ್ ಸ್ಟಾರ್ಟ್ ಮಾಡೋಣ ಬನ್ನಿ. ದೇರ್ ಆರ್ 3 types of decomposition, that is first one thermal decomposition. ನೆಕ್ಸ್ಟ್ ಮತ್ತೊಂದು ಬರುತ್ತೆ ನಿಮಗೆ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಂಡ್ ಲಾಸ್ಟ್ ಒನ್ ಫೋಟೋಲೈಟಿಕ್ ಡಿಕಂಪೋಸಿಷನ್. ಓಕೆ, ಈಗ ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಅಂತ ನೋಡೋಣ. ಸೊ ವಾಟ್ ಈಸ್ ಮೆಂಟ್ ಬೈ ಥರ್ಮಲ್? ಥರ್ಮಲ್ ಮೀನ್ಸ್ ಟೆಂಪರೇಚರ್, ಟೆಂಪರೇಚರ್ ಮೀನ್ಸ್ ಹೀಟಿಂಗ್. ಸೊ ಸರ್ ವಾಟ್ ಈಸ್ ದಿಸ್ ಆ್ಯಕ್ಚುಲಿ? ಡಿಕಂಪೋಸಿಷನ್ ಮೀನ್ಸ್ ಬ್ರೇಕಿಂಗ್. ಓಕೆ, ಡಿಕಂಪೋಸಿಷನ್ ಕನ್ನಡದಲ್ಲಿ ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಸೊ ಡಿಕಂಪೋಸಿಷನ್ ಮೀನ್ಸ್ ಬ್ರೇಕಿಂಗ್. ಸೊ ಥರ್ಮಲ್ ಡಿಕಂಪೋಸಿಷನ್ ಅಂದ್ರೆ ಏನಪ್ಪ? ವಾಟ್ ಈಸ್ ಮೆಂಟ್ ಬೈ ಥರ್ಮಲ್ ಡಿಕಂಪೋಸಿಷನ್? ಬ್ರೇಕಿಂಗ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸ್ ಯೂಸಿಂಗ್ ಹೀಟ್. Breaking of chemical substance using heat. It is known as what? Thermal decomposition. Let us see the example. See, when the decomposition reaction is carried out by heating, ಯಾವ ಡಿಕಂಪೋಸಿಷನ್ ರಿಯಾಕ್ಷನ್ ಹೀಟಿಂಗ್ ಮೂಲಕ ಆಗ್ತದೋ ಆ ಡಿಕಂಪೋಸಿಷನ್ ರಿಯಾಕ್ಷನ್ ನಾವೇನು ಕರಿತೀವಿ? ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತಗೋಣ ಬನ್ನಿ. ಫೆರಸ್ ಸಲ್ಫೇಟ್ FeSO4 is heated. We have given heat here. Okay, it will be like this also. ಕೆಲವೊಂದು ಕ್ವಶನ್ ಪೇಪರಲ್ಲಿ ಹಿಂಗೆ ಕೊಟ್ಟಿರ್ತಾರೆ ಡೆಲ್ಟಾ. ಡೆಲ್ಟಾ ಮೀನ್ಸ್ ಹೀಟಿಂಗ್, ತಲೆಯಲ್ಲಿ ಇಟ್ಕೋರಿ. ಸೊ ಯಾವಾಗ ನೀವು ಹೀಟ್ ಮಾಡ್ತೀರಿ ಆವಾಗ ನಿಮಗೆ 3 ಕಂಪೌಂಡ್ಸ್ ಬಂದಿದೆ. ಒಂದೇನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಡಿಕಂಪೋಸಿಷನ್ ರಿಯಾಕ್ಷನ್ ಮೀನ್ಸ್ ವಾಟ್? ಒನ್ ಸಿಂಗಲ್ ಕಂಪೌಂಡ್ ಈಸ್ ಬ್ರೋಕನ್ ಡೌನ್ ಇಂಟು ಮೆನಿ ಕಂಪೌಂಡ್ಸ್. ಒನ್ ಸಿಂಗಲ್ ಕಂಪೌಂಡ್ ಈಸ್ ಬ್ರೋಕನ್ ಡೌನ್ ಇಂಟು ಮೆನಿ ಕಂಪೌಂಡ್ಸ್. ಲೆಟ್ ಅಸ್ ಸಿ ದ ಎಕ್ಸಾಂಪಲ್. FeSO4 was there, that is ferrous sulfate. Ferrous sulfate is heated to get ferric oxide and sulfur dioxide and sulfur trioxide. ferrous sulfate ನ ತಗೊಂಡಿದ್ದಾರೆ, ಹೀಟ್ ಮಾಡಿದ್ದಾರೆ, ಅದು ವಿಭಜನೆಗೊಂಡಿದೆ, ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಬಿಡುಗಡೆ ಆಗಿದೆ. ಹೌದಾ? ಸೊ ದಿಸ್ ಈಸ್ ಒನ್ ಆಫ್ ದ ಡಿಕಂಪೋಸಿಷನ್ ರಿಯಾಕ್ಷನ್. ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ ಬನ್ನಿ. ಸರ್ ಲ್ಯಾಬಲ್ಲಿ ಹೆಂಗೆ ಗೊತ್ತಾಗುತ್ತೆ ಇದು? ಯಾವಾಗ ನೀವು ಬೀಕರಲ್ಲಿ ಗ್ರೀನ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ತಗೋತೀರೋ ಅದನ್ನು ಹೀಟ್ ಮಾಡ್ತೀರಿ. ಓಕೆ, ಹೀಟ್ ಮಾಡಿದಾಗ ನಿಮಗೆ ರೆಡ್ಡಿಶ್ ಬ್ರೌನ್ ಕಲರ್ ಫಾರ್ಮ್ ಆಗುತ್ತೆ. ಅದೇನು ಇಂಡಿಕೇಟ್ ಮಾಡುತ್ತೆ ನಿಮಗೆ? ಫೆರಸ್ ಸಲ್ಫೇಟ್ ಇದ್ದಿದ್ದು ಫೆರಿಕ್ ಆಕ್ಸೈಡ್ ಆಯಿತು ಅಂತ ಇಂಡಿಕೇಟ್ ಮಾಡುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಇದು. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಮೀನ್ಸ್ ವಿ ಆರ್ ಬ್ರೇಕಿಂಗ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್. ಒನ್ ಸಿಂಗಲ್ ಕಂಪೌಂಡ್ ಈಸ್ ಬ್ರೋಕನ್ ಡೌನ್ ಇಂಟು ಮೆನಿ ಪ್ರಾಡಕ್ಟ್ಸ್. One single compound
is broken down into many products. ಇದು ಬಹಳ ಇಂಪಾರ್ಟೆಂಟ್. ferrous sulfate is heated and broken down into ferric oxide, sulfur dioxide and sulfur trioxide. ಮತ್ತೊಂದು ಎಕ್ಸಾಂಪಲ್ ಇದೆ ಬನ್ನಿ. ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಹೀಟೆಡ್. ಓಕೆ, ಇದನ್ನು ಹೀಟ್ ಮಾಡಿದೀವಿ ನಾವು. ವಿ ಗೆಟ್ ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಡೈಆಕ್ಸೈಡ್. ವಿ ಗೆಟ್ ಕ್ಯಾಲ್ಸಿಯಂ ಡೈಆಕ್ಸೈಡ್. ನೋಡ್ರಿ, ಇಲ್ಲೂ ಒಂದು ಸಿಂಗಲ್ ಕಂಪೌಂಡ್ ಇದೆ, ಹೀಟ್ ಮಾಡಿದೀವಿ, ನಮಗೆ ಒಂದಕ್ಕಿಂತ ಜಾಸ್ತಿ ಮತ್ತೊಂದು ಕಂಪೌಂಡ್ ಬಂದಿದೆ. ವಿ ಹ್ಯಾವ್ ಹೀಟೆಡ್ ಅ ಸಿಂಗಲ್ ಕಂಪೌಂಡ್ ಟು ಗೆಟ್ ಮೋರ್ ದೆನ್ ಒನ್ ಕಂಪೌಂಡ್. We are breaking, we are actually what? Breaking, separating, decomposing. We are decomposing this calcium carbonate. Next, mattondhu example ide banni. Lead nitrate. Lead nitrate is heated to get lead oxide, nitrogen dioxide and oxygen. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಗಿವ್ ರೀಸನ್ ಕ್ವಶನ್ ಬರ್ತದೆ ಈ ಪಾಠಲ್ಲಿ. ಹೇಳ್ಬಿಡ್ತೀನಿ ನೋಡ್ರಿ, ಗಿವ್ ರೀಸನ್ ಕ್ವಶನ್ ಏನು ಬರ್ತದೆ ಅಂತ. lead nitrate is heated to get a brown color ಕಾಂಪ್ಲೆಕ್ಸ್ ಅಂತ ಬರ್ತದೆ ಒಂದು. ಇನ್ನೊಂದು ಏನು ಬರ್ತದೆ ಅಂದರೆ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್ ವಿಚ್ ಗೆಟ್ ಆರೆಂಜ್ ಕಲರ್ ಫ್ಯೂಮ್ಸ್ ಅಂತ ಬರ್ತದೆ. ಗಿವ್ ರೀಸನ್ ಅಂತಂತಾರೆ. ಲೆಡ್ ನೈಟ್ರೇಟನ್ನು ನೀವು ಹೀಟ್ ಮಾಡಿದರೆ, ಲೆಡ್ ನೈಟ್ರೇಟ್ ನೀವು ಹೀಟ್ ಮಾಡಿದರೆ 4NO2 ಇದು ಆರೆಂಜ್ ಕಲರ್ ಫ್ಯೂಮ್ಸ್ನ ಕೊಡ್ತದೆ. ಇದು ಭಾಳ ಇಂಪಾರ್ಟೆಂಟ್. ಲೆಡ್ ಆಕ್ಸೈಡ್ ಇದು ಬ್ರೌನ್ ಕಲರ್ ಇರ್ತದೆ. ಇದು ಇಂಪಾರ್ಟೆಂಟ್. ಸೊ ಇವಕ್ಕೂರ ಮೇಲೆ ನಿಮಗೆ ಗಿವ್ ರೀಸನ್ ಕ್ವಶನ್ಸ್ ಬರೋ ಚಾನ್ಸಸ್ ಇರ್ತದೆ. ಆನ್ ದಿಸ್ ಬೇಸಿಸ್ ಯು ಮೇ ಎಕ್ಸ್ಪೆಕ್ಟ್ give reason questions. So what might be the give reason questions? Lead nitrate when it is heated we get orange color fumes. Give reason. ಈ ರೀತಿ ಕ್ವಶನ್ ಬಂದರೆ ನಿಮ್ಗೆ ಗೊತ್ತಿರಬೇಕು. ಲೆಡ್ ನೈಟ್ರೇಟನ್ನು ಹೀಟ್ ಮಾಡಿದಾಗ ನಮಗೆ ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ಬರ್ತದೆ. ಇನ್ ದ್ಯಾಟ್ ನೈಟ್ರೋಜನ್ ಡೈಆಕ್ಸೈಡ್ ವಿಲ್ ಗಿವ್ ಆರೆಂಜ್ ಕಲರ್ ಫ್ಯೂಮ್ಸ್. ಆರೆಂಜ್ ಫ್ಯೂಮ್ಸ್. ಓಕೆ, ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಓಕೆ, ಲೆಟ್ಸ್ ಮೂವ್ ಫಾರ್ next type of decomposition reaction. As I have said, there are three decomposition reaction. Another one, electrolytic decomposition reaction. See, electrolytic means by passing electricity, we are breaking the compounds. By passing electricity we are breaking the compounds. It is known as what? Electrolytic decomposition reaction. See here, H2O is given a current, we get H2 and O2 and we have separated water by giving current. We have decomposed water by giving current. This is known as what? Electrolytic decomposition reaction. Next, photolytic decomposition reaction. So what is meant by photolytic decomposition reaction? When a reaction, decomposition reaction is taken place in the presence of light. Photo means what? Light. Okay, photo ಅಂದ್ರೆ ಏನಪ್ಪ? ಲೈಟ್. ಲೈಟನ್ನು ಬಿಟ್ಟು, ಯಾವ ಲೈಟ್? ಯೂಶ್ವಲಿ ಸನ್ಲೈಟನ್ನು ಬಿಟ್ಟು ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಏನಾದರೂ ಮಾಡಿದರೆ that is photolytic decomposition reaction. When the decomposition reaction is carried out by light, usually it is sunlight. Sunlight ಮೂಲಕ ಮಾಡಿದರೆ ನಾವು ಆವಾಗ ಆ decomposition reactionಗೆ photolytic decomposition reaction ಅಂತ ಕರಿತೀವಿ. The reaction which taken place in presence of sunlight. ಇನ್ನೊಂದು ಇದರಲ್ಲಿ ಗಿವ್ ರೀಸನ್ ಕ್ವಶನ್ ಬರ್ತದೆ. ಇದರಲ್ಲಿ ಒಂದು ಗಿವ್ ರೀಸನ್ ಕ್ವಶನ್ ಬರ್ತದೆ, ಅದನ್ನು ಹೇಳ್ಬಿಡ್ತೇನೆ ನೋಡ್ರಿ. When a white color silver chloride is kept in sunlight, it becomes grey color. Give reason ಅಂತ ಒಂದು ಕ್ವಶನ್ ಬರ್ತದೆ. When a white color silver chloride is kept in sunlight, it becomes grey color. Give reason ಅಂತ ಬರ್ತದೆ. So what might be the reason? See here, silver chloride when kept in presence of sunlight, it becomes silver. It will decompose and it will become silver. ಇಲ್ಲಿ ವಿಭಜನೆ ಕ್ರಿಯೆಯನ್ನು ಒಳಗೊಂಡು ಬೆಳ್ಳಿ ಆಗಿ ಪರಿವರ್ತನೆ ಹೊಂದುತ್ತದೆ. ಸೊ ಆವಾಗ that will be a grey color. ಅದು ಏನಿರುತ್ತದೆ? ಗ್ರೇ ಕಲರ್ ಆಗಿರುತ್ತೆ, ಬೂದಿ ಬಣ್ಣದಾಗಿರುತ್ತದೆ. So that will be an example for this photolytic decomposition reaction. Okay. Next one. Next question. See,
The reaction between lead nitrate and potassium iodide solution is an example for which type of reaction? Explain and write balanced chemical equation for this reaction. ಎಕ್ಸಾಮ್ ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ, 2 types ಆಫ್ ಕ್ವಶನ್ಸ್ ಇರ್ತವೆ. ಆಗಲೇ ಕೊಟ್ಟನೆಲ್ಲ ಆ ರೀತಿ ಒಂದು ಇರ್ತದೆ. ಇನ್ನೊಂದು ರೀತಿ ಏನು ಮಾಡ್ತಾರೆ ಅಂದರೆ ಈ ರೀತಿ ಇಕ್ವೇಷನ್ಸ್ ಕೊಡ್ತಾರೆ. ಯು ಶುಡ್ ಮೆನ್ಷನ್ ದ ಟೈಪ್ ಆಫ್ ಇಕ್ವೇಷನ್, ಟೈಪ್ ಆಫ್ ರಿಯಾಕ್ಷನ್. ಓಕೆ, ನೋಡೋಣ ಬನ್ನಿ ಆನ್ಸರ್ ನೋಡೋಣ. ಪ್ರಿಸಿಪಿಟೇಷನ್ ರಿಯಾಕ್ಷನ್, ಇದು ಎಕ್ಸಾಂಪಲ್ ಫಾರ್ ಪ್ರಿಸಿಪಿಟೇಷನ್ ರಿಯಾಕ್ಷನ್. ಸರ್ ಪ್ರಿಸಿಪಿಟೇಷನ್ ಅಂದ್ರೆ ಏನು? ಕನ್ನಡ ಮೀಡಿಯಂ ಅವರು ಇದಕ್ಕೆ ಪ್ರಕ್ಷೇಪ ಅಂತ ಕರೀತಾರೆ. ಓಕೆ, ಪ್ರಿಸಿಪಿಟೇಟಿಗೆ ಕನ್ನಡ ಮೀಡಿಯಂ ಅವರು ಪ್ರಕ್ಷೇಪ ಅಂತ ಕರೀತಾರೆ. ಪ್ರಿಸಿಪಿಟೇಷನ್ ಮೀನ್ಸ್ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್ ಇನ್ ಅ ಸೊಲ್ಯೂಷನ್. ಯಾವುದು ದ್ರಾವಣದಲ್ಲಿ ಕರಗಲಾರದೆ ಉಳಿಯುತ್ತದೋ ಅದಕ್ಕೆ ನಾವು ಪ್ರಕ್ಷೇಪ ಅಂತ ಕರಿತೀವಿ. ಓಕೆ, ಯಾವುದು ಇನ್ಸಾಲ್ಯುಬಲ್ ಆಗಿ ಉಳಿಯುತ್ತೋ ಅದಕ್ಕೆ ನಾವು ಪ್ರಿಸಿಪಿಟೇಟ್ ಅಂತ ಕರಿತೀವಿ. ಸೊ ಇದು ಪ್ರಿಸಿಪಿಟೇಟ್ ಆಗಿ ಉಳಿಯುತ್ತೆ ನಮಗೆ ರಿಯಾಕ್ಷನಲ್ಲಿ. ದೇರ್ಫೋರ್ ಇಟ್ ಈಸ್ ಅ ಪ್ರಿಸಿಪಿಟೇಷನ್ ರಿಯಾಕ್ಷನ್. ಇಟ್ ಈಸ್ ಅ ಪ್ರಿಸಿಪಿಟೇಷನ್ ರಿಯಾಕ್ಷನ್. ರಿಮೆಂಬರ್ ದಿಸ್. ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂದರೆ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್ ಆ್ಯಂಡ್ ಇಟ್ ಇಸ್ ಕೆಪ್ಟ್. ಪ್ರಿಸಿಪಿಟೇಟ್ ಫಾರ್ಮ್ ಆಗ್ತದೆ ಯಾವಾಗ? ಲೆಡ್ ನೈಟ್ರೇಟ್ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಪೊಟ್ಯಾಷಿಯಂ ಅಯೋಡೈಡ್, it becomes insoluble precipitate, that is lead iodide, and what is formed again? Potassium nitrate is formed. Next, explain and write a balanced chemical equation. What is precipitation reaction? You should know this. What is precipitation reaction? Means a reaction in which insoluble substance is formed, or the reaction in which precipitation is formed, precipitate is formed. It is known as what? Precipitation reaction. I think it is clear. Next one. The reaction between barium chloride and sodium sulfate is an example for which type of reaction? Explain it. See, again we have coming across precipitation reaction. Okay, ಮತ್ತು ನಾವು ಪ್ರಕ್ಷೇಪ ಕ್ರಿಯೆ ಹತ್ರನೇ ಬರ್ತಾ ಇದ್ವಿ. ಮತ್ತು ಹೊಳ್ಳಿ ಎಲ್ಲಿ ಬಂದ್ವಿ ನೋಡ್ರಿ. ಸೋಡಿಯಂ ಸಲ್ಫೇಟ್ is react with barium chloride, we get barium sulfate. Remember, barium sulfate is insoluble substance. Barium sulfate is insoluble in water. Since it is insoluble, it becomes precipitate. It will remain as a precipitate. ಒಂದು ಇನ್ನೊಂದು ರೀತಿ ಏನು ಮಾಡ್ತಾರೆ, ಈಗ ನೋಡ್ರಿ ಈ ರಿಯಾಕ್ಷನಲ್ಲಿ ನೀವೆಲ್ಲರೂ ಪ್ರಿಸಿಪಿಟೇಷನ್ ಅಂತ ಕರಿತೀರಿ ಒಂದು. ಇನ್ನೊಂದು ನೋಡ್ರಿ, ಸಲ್ಫೇಟ್ ಆಫ್ ಸೋಡಿಯಂ ಕಡೆ ಇರುವಂಥ ಸಲ್ಫೇಟ್ ಬೇರಿಯಂ ಕಡೆ ಹೋಗಿದೆ. ಬೇರಿಯಂ ಕ್ಲೋರೈಡ್ ಸೋಡಿಯಂ ಕಡೆ ಬಂದಿದೆ. ನೋಡ್ರಿ ಮತ್ತೊಮ್ಮೆ ಹೇಳ್ತೀನಿ, ಸೋಡಿಯಂ ಕಡೆ ಇರುವಂಥ ಸಲ್ಫೇಟು ಬೇರಿಯಂ ಕ್ಲೋರೈಡ್ ಹೋಗಿದೆ. The sulfate containing sodium, the sulfate which goes towards barium and chlorine come towards sodium. What happens here? Displacement has been taken place. ಸ್ಥಾನ ಪಲ್ಲಟವಾಗಿದೆ. ನೋಡ್ರಿ, ಸಲ್ಫೇಟ್ ಇಲ್ಲಿ ಬಂದಿದೆ, ಕ್ಲೋರೈಡ್ ಈ ಕಡೆ ಬಂದಿದೆ. ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗಿದೆ, ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗಿದೆ. ಇದಕ್ಕೆ ನಾವೇನು ಕರಿತೀವಿ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ದ ರಿಯಾಕ್ಷನ್ ವಿಚ್ 2 different atoms or groups of atoms ಆರ್ ಮ್ಯೂಚುವಲಿ ಎಕ್ಸ್ಚೇಂಜ್ ಆಗಬೇಕು. ನೋಡ್ರಿ, ಈ ಸಲ್ಫೇಟ್ನ ಯಾರು ಎಕ್ಸ್ಚೇಂಜ್ ಮಾಡಿದಾರಪ್ಪ? ಕ್ಲೋರಿನ್ ಎಕ್ಸ್ಚೇಂಜ್ ಮಾಡಿದೆ. ಈ ಕ್ಲೋರಿನ್ ಯಾರು ಎಕ್ಸ್ಚೇಂಜ್ ಮಾಡಿದೆ? ಸಲ್ಫೇಟ್ ಎಕ್ಸ್ಚೇಂಜ್ ಮಾಡಿದೆ. ಸೊ ಈ ರೀತಿ 2 ಗ್ರೂಪ್ ಆಫ್ ಆಟಮ್ಸ್ ನಾವು ಎಕ್ಸ್ಚೇಂಜ್ ಮಾಡಿದಾಗ ನಾವು ಅದಕ್ಕೆ ಏನು ಕರಿತೀವಿ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ಇದೇನಿದೆಲ್ಲ ವೈಟ್ ಸಬ್ಸ್ಟೆನ್ಸ್ ಏನು ಫಾರ್ಮ್ ಆಯ್ತಲ್ಲ, ಯಾವ ಸರ್ ವೈಟ್ ಸಬ್ಸ್ಟೆನ್ಸ್ ಫಾರ್ಮ್ ಆಗಿದ್ದು ನಮಗೆ? ಬೇರಿಯಂ ಸಲ್ಫೇಟ್. ಯಾವ್ದು ವೈಟ್ ಸಬ್ಸ್ಟೆನ್ಸ್ ಫಾರ್ಮ್ ಆಯಿತು ಅದು ಪ್ರಿಸಿಪಿಟೇಟ್ ಆಗಿ ಉಳಿಯುತ್ತೆ. ಈ ರಿಯಾಕ್ಷನ್ ನಾವು ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತಲೂ ಕರಿಬೋದು. ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತಲೂ ಕರಿಬೋದು. ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತಾನೂ ನಾವು ಕರಿಬೋದು ಇದಕ್ಕೆ. ಓಕೆ, ಐ ಥಿಂಕ್ ಇದು ಕ್ಲಿಯರ್ ಇದೆ ಅನ್ಕೋತೀನಿ. ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್. Name the gas released at anode during chlor-alkali process and mention one use of the gas. Which gas is released when a sodium carbonate react with hydrochloric acid? How do you test the gas? Write the word equation for this reaction. Okay. See, chlor-alkali process ಇದರ ಬಗ್ಗೆ ನಾವು ಗೊತ್ತಿರಬೇಕು. ಫಸ್ಟ್ chlor-alkali process ಅಂದರೆ ಇದರಲ್ಲಿ ನಾವು ಸೋಡಿಯಂ ಕ್ಲೋರೈಡನ್ನು ತಗೊಂಡು NaOH ನ ಪ್ರಿಪೇರ್ ಮಾಡ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ರಿಪೇರ್ ಮಾಡ್ತೀವಿ. ಇದರಲ್ಲಿ ನಾವೇನು ಮಾಡ್ತೀವಿ? ಸೋಡಿಯಂ ಕ್ಲೋರೈಡದ್ದು ಸೊಲ್ಯೂಷನ್ ತಗೋತೀವಿ, ವಾಟರ್ ಸೊಲ್ಯೂಷನ್ ತಗೋತೀವಿ. ಸರ್, ಸೋಡಿಯಂ ಕ್ಲೋರೈಡ್ ವಾಟರ್ ಸೊಲ್ಯೂಷನ್ ಏನು ಕರೀತಾರೆ? ರಿಮೆಂಬರ್, ಸೋಡಿಯಂ ಕ್ಲೋರೈಡ್ ವಾಟರ್ ಸೊಲ್ಯೂಷನ್ಗೆ ಬ್ರೈನ್ ಸೊಲ್ಯೂಷನ್ ಅಂತ ಕರೀತಾರೆ. ಇಂಡಸ್ಟ್ರಿಯಲ್ ನೇಮ್ ಅದು ಬ್ರೈನ್ ಸೊಲ್ಯೂಷನ್ ಅಂತ ಕರೀತಾರೆ. ಈಗ ನೋಡ್ರಿ, ನಾ ಏನು ಮಾಡ್ತೀನಿ ಅಂದರೆ ಬೀಕರ್ ತಗೋತೀನಿ. ಓಕೆ, ರಾಡ್ ಹಾಕ್ತೀನಿ, ಇಲ್ಲೇ ಸೆಲ್ ಹಾಕ್ತೀನಿ. ಇದು ಪಾಸಿಟಿವ್ ಟರ್ಮಿನಲ್. ದೇರ್ಫೋರ್ ನಾನು ಒಂದು ಎಕ್ಸ್ಟ್ರಾ ಪೇಜ್ ತೊಗೋತೀನಿ, ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಈಗ ಒಂದು ಬೀಕರ್ ಇದೆ. ಓಕೆ, ಇದರಲ್ಲಿ ನಾನು ಸೊಲ್ಯೂಷನ್ ತೊಗೋತೀನಿ. ಯಾವ ಸೊಲ್ಯೂಷನ್ ಸರ್ ಇದು? NaCl ಸೊಲ್ಯೂಷನ್, Na plus Cl minus solution. Okay, so if I take a rod, ಇದನ್ನು ಕನೆಕ್ಟ್ ಮಾಡ್ತೀನಿ ಸೆಲ್ಗೆ. ಇದು ಪಾಸಿಟಿವ್ ಟರ್ಮಿನಲ್ ಆಗುತ್ತೆ, ಇದು ನೆಗೆಟಿವ್ ಟರ್ಮಿನಲ್ ಆಗುತ್ತೆ. ಇಲ್ಲಿ ಇದಕ್ಕೆ ಆ್ಯನೋಡ್ ಅಂತ ಕರಿತೀವಿ ನಾವು, ಇದಕ್ಕೆ ಕ್ಯಾಥೋಡ್ ಅಂತ ಕರಿತೀವಿ. ಕ್ಯಾಥೋಡ್ ಅಂತ ಕರಿತೀವಿ. ಓಕೆ, ಸೊ ಸೋಡಿಯಂ ಪ್ಲಸ್ ಆ್ಯಂಡ್ Cl ಮೈನಸ್ ಸೊಲ್ಯೂಷನ್ ಬಿದ್ದ ತಕ್ಷಣ ಏನೇನು ಫಾರ್ಮ್ ಆಗಿರುತ್ತೆ ಅಲ್ಲಿ? NaOH ಫಾರ್ಮ್ ಆಗಿರುತ್ತೆ, HCl ಫಾರ್ಮ್ ಆಗಿರುತ್ತೆ. ಸರ್ ಡಾಮಿನೆಂಟ್ ಯಾರು ಇರ್ತಾರೆ? ಈ Cl ಮೈನಸ್ ಯಾರ ಹತ್ರ ಓಡ್ ಹೋಗುತ್ತೆ? ಇಲ್ಲಿ ಓಡ್ ಹೋಗುತ್ತೆ. ಆ್ಯನೋಡ್ ಕಡೆ ಈ ಆ್ಯನ್ ಓಡೋಗಿ, ದಟ್ ಈಸ್ ದಿಸ್ Cl ಮೈನಸ್ ಮೂವ್ ಟುವರ್ಡ್ಸ್ ದಿಸ್ ಆ್ಯನೋಡ್ and it will become discharge. It will become discharge. 2Cl minus becomes Cl2 plus 2 electron. ಅದಕ್ಕೆ ನೋಡಿ, at anode Cl2 gas is liberated. At anode Cl2 gas ಹೊರಗೆ ಬರ್ತದೆ. ಹೆಂಗೆ ಬರ್ತದೆ ನಾನು ತೋರಿಸಿದೆ ನಿಮಗೀಗ. ಓಕೆ, ಈಗ ನೋಡ್ರಿ ಹೆಂಗೆ ಬರ್ತದೆ ಸರ್. Cl ಮೈನಸ್ ಇಲ್ಲಿ ಹೋಗಿ ಡಿಸ್ಚಾರ್ಜ್ ಆಗ್ತದೆ. ಈ ಪ್ರೊಸೆಸ್ಗೆ ನಾವೇನು ಕರಿತೀವಿ? ಡಿಸ್ಚಾರ್ಜ್ ಅಂತ ಕರಿತೀವಿ. ಸರ್ ಡಿಸ್ಚಾರ್ಜ್ ಮೀನಿಂಗ್ ಏನು? ಚಾರ್ಜ್ನ ಕಳ್ಕೊಳ್ಳೋದು ಅಷ್ಟೇ. ಇದು ಚಾರ್ಜ್ನ ಕಳ್ಕೊಂಡು Cl2 ಆಗ್ತದೆ ಬೈ ಲಿಬರೇಟಿಂಗ್ 2 ಎಲೆಕ್ಟ್ರಾನ್ಸ್. ಇದು ಆ್ಯನೋಡ್ ಹತ್ರ ಕೆಲಸ. ಕ್ಯಾಥೋಡ್ ಹತ್ರ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ ಅಂತ. ಹೇಗೆ ಲಿಬರೇಟ್ ಆಗ್ತದೆ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಇಲ್ಲಿ H ಪ್ಲಸ್ ಅದ, ಸೊಲ್ಯೂಷನ್ H ಪ್ಲಸ್ ಇದೆ. ಓಕೆ, ಸೊ ದಿಸ್ H ಪ್ಲಸ್ ಮೂವ್ ಟುವರ್ಡ್ಸ್ ದಿಸ್ cathode. H plus move towards this cathode. Sir, why it move towards cathode? Because this is positive charge, that is negative charge. Therefore, this positive charge move towards this negative charge, and H plus 2H plus takes 2 electron to form H2. ಇದು +1 oxidation state, ಅದು 0 oxidation state. Therefore, ನೋಡ್ರಿ ಯಾವ ಗ್ಯಾಸ್ ಬರ್ತಾ ಇದೆ ನಮ್ಮ ಕ್ಯಾಥೋಡ್ ಹತ್ರ? H2 ಗ್ಯಾಸ್ ಬರ್ತಾ ಇದೆ, ಅದನ್ನೇ ಕೊಟ್ಟಿದ್ದಾರೆ ಅವರಲ್ಲಿ. So H2 gas is at cathode, Cl2 gas is at anode. I think ಇದು ಕ್ಲಿಯರ್ ಅದ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಸರ್ ಇದು ಅಪ್ಲಿಕೇಶನ್ ಏನು ಸರ್? H2 ಆ್ಯಂಡ್ Cl2 HCl ಇದನ್ನೆಲ್ಲಿ ಯೂಸ್ ಮಾಡ್ತಾರೆ? ಇದನ್ನು ನಾವು ಯೂಶ್ವಲಿ ಇಂಡಸ್ಟ್ರಿ, ಮೆಡಿಸಿನ್ಸ್ ಮತ್ತು ಕಾಸ್ಮೆಟಿಕ್ಸ್ ಒಳಗೆ ಯೂಸ್ ಮಾಡ್ತಾರೆ HCl. ಆ್ಯಂಡ್ ನೆಕ್ಸ್ಟ್ NaOH ಅನ್ನು ಸೋಪ್ಸ್, ಡಿಟರ್ಜೆಂಟ್, ಪೇಪರ್ ಮೇಕಿಂಗ್ ಆ್ಯಂಡ್ ಫೈಬರ್ ಮೇಕಿಂಗ್ ಒಳಗೆಲ್ಲ ಯೂಸ್ ಮಾಡ್ತಾರೆ. ಬ್ಲೀಚ್, ಹೌಸಿಂಗ್ ಬೋರ್ಡ್ಸ್ ಎಲ್ಲ ಡೊಮೆಸ್ಟಿಕ್ ಪರ್ಪಸ್ಗೂ ಇದನ್ನು ಯೂಸ್ ಮಾಡ್ತಿರ್ತಾರೆ. ಕ್ಲೋರ್-ಆಲ್ಕಲಿ ಪ್ರೊಸೆಸ್ ಈಸ್ ಯೂಸ್ಡ್ ಫಾರ್ ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಇದು MCQ ಅಲ್ಲಿ ಕೇಳೋ ಚಾನ್ಸಸ್ ಭಾಳ ಇದೆ. ಓಕೆ, ಕ್ಲೋರ್-ಆಲ್ಕಲಿ ಪ್ರೊಸೆಸ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್. ಸರ್ ಹೇಗೆ ಮಾಡ್ತಾರೆ? ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ತಗೋತಾರೆ, ವಾಟರ್ ಸೊಲ್ಯೂಷನ್ ತಗೋತಾರೆ. ದೇ ವಿಲ್ ಸ್ಟಾರ್ಟ್ ಎಲೆಕ್ಟ್ರೋಲಿಸಿಸ್ ಮಾಡ್ತಾರೆ. ಈ ಪ್ರೊಸೆಸ್ಸಿಗೆ ಇದಕ್ಕೇನು ಮಾಡ್ತಾರೆ? ಎಲೆಕ್ಟ್ರೋಲಿಸಿಸ್ ಮಾಡ್ತಾರೆ. ಎಲೆಕ್ಟ್ರೋಲಿಸಿಸ್ ಮಾಡಿದಾಗ H2 ಕ್ಯಾಥೋಡ್ ಕಡೆ ಬರ್ತದೆ, H2 ಕ್ಯಾಥೋಡ್ ಕಡೆ ಬರ್ತದೆ, Cl2 ಆ್ಯನೋಡ್ ಕಡೆ ಬರ್ತದೆ. ಯು ಶುಡ್ ನೋ ದಿಸ್. H2 gas is liberated at cathode, Cl2 gas is liberated at anode. You should know this. Next, what happens if too much acid is produced in stomach? What is the remedy for this situation? What is the water of crystallization? How is plaster of Paris is prepared? Write any two uses of plaster of Paris. ನಾನು ಈ ಡೀಟೇಲ್ ಆಗಿ ಇದನ್ನು ಆನ್ಸರ್ ಮಾಡ್ತೀನಿ ನೋಡ್ರಿ. ಭಾಳ ದೊಡ್ಡದಿದೆ ಕ್ವಶನ್. ಓಕೆ, ನಾನು ಡೀಟೇಲ್ ಆಗಿ ಆನ್ಸರ್ ಮಾಡ್ತೀನಿ. ಫಸ್ಟ್ ಒನ್, ವಾಟ್ ಹ್ಯಾಪನ್ಸ್ ಇಫ್ ಟೂ ಮಚ್ ಆಫ್ ಆಸಿಡ್ ಇಸ್ ಪ್ರೊಡ್ಯೂಸ್ ಇನ್ ಸ್ಟಮಕ್? ಏನಾಗುತ್ತೆ ಅಂದರೆ, ಸೊ ಈಗ ಯೂಶ್ವಲಿ ಹೊಟ್ಟೆ ಹಸಿರುತ್ತೆ. ಓಕೆ, ಬಿಟ್ಬಿಡ್ತೀರಿ, ಹೊಟ್ಟೆ ಹಸು ಹಂಗೆ ಬಿಡ್ತೀರಿ. ಸೊ ಸ್ಟಮಕ್ ಒಳಗೆ ಏನಿರ್ತದೆ? ಮ್ಯೂಕಸ್ ಮೆಂಬ್ರೇನ್ ಅಂತ ಇರ್ತದೆ ಸ್ಟಮಕಲ್ಲಿ. ಜಠರದಲ್ಲಿ ಮ್ಯೂಕಸ್ ಅಂತ ಒಂದು ದ್ರವ್ಯ ಇರ್ತದೆ. ಓಕೆ, ಸೊ ಆ ಮ್ಯೂಕಸ್ ಏನು ಮಾಡ್ತದೆ? ಆ ಮ್ಯೂಕಸ್ ಸುತ್ತ ಆಸಿಡ್ ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಇಫ್ ಇಟ್ ಪ್ರೊಡ್ಯೂಸ್ ಟೂ ಮಚ್, ಸೊ ಯು ವಿಲ್ ಫೀಲ್ ಅಸಿಡಿಟಿ. ಸೊ ಅಸಿಡಿಟಿ ಸ್ಟಾರ್ಟ್ ಆಗ್ತದೆ. ಅಸಿಡಿಟಿ ಆದಾಗ ನಾವೇನು ಮಾಡಬೇಕು? ಯೂಶ್ವಲಿ ಯಾವುದರ ಬೇಸನ್ನು ತೊಗೋಬೇಕು, ಸೊ ದಟ್ ಆ ಆ್ಯಸಿಡನ್ನು ನಾವು ನ್ಯೂಟ್ರಲೈಸ್ ಮಾಡ್ತೀವಿ. ಸೊ ಇದು ನಮ್ಮ ಬಾಡಿ pH ಮೇಂಟೈನ್ ಮಾಡ್ಕೊಂಡು ಹೋಗ್ತದೆ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಆರಾಮಾಗಿ ಉಳಿತದೆ. ಈಗ ನೆಕ್ಸ್ಟ್, ವಾಟ್ ಈಸ್ ದ ರೆಮಿಡಿ ಫಾರ್ ದಿಸ್ ಸಿಚುವೇಶನ್? ಯು ಶುಡ್ ಟೇಕ್ ಎನಿ ಆ್ಯಂಟಾಸಿಡ್. ಯು ಶುಡ್ ಟೇಕ್ ಎನಿ ಆ್ಯಂಟಾಸಿಡ್. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಇಂಪಾರ್ಟೆನ್ಸ್ ಆಫ್ pH ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. pH ಲೆವೆಲ್ ಆಫ್ ಅವರ್ ಬಾಡಿ ಈಸ್ ರೆಗ್ಯುಲೇಟ್ಸ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. In case of indigestion, what is meant by indigestion? That means you are not digested. ಏನು ಇಲ್ಲೇ ಇಲ್ಲ, ಹೊಟ್ಟೆಲಿ ಖಾಲಿ ಇದೆ. Indigestion, our stomach produces acid in very large quantity because which we feel pain and irritation in our stomach. To get relief from this pain, and antacids are used. See, very important, antacids ನಾವು ಯೂಸ್ ಮಾಡ್ತೀವಿ. ಇಲ್ಲಿ antacids ನ ಯೂಸ್ ಮಾಡ್ತೀವಿ. These antacids
these antacids neutralizes the excess acid that we get and we get relief. ಅವು ಏನು ಮಾಡ್ತವೆ, ಆಂಟಾಸಿಡ್ಸ್ ಏನು ಮಾಡ್ತವೆ ಅಂದರೆ ದೇ ವಿಲ್ ಗೋ ಆ್ಯಂಡ್ ನ್ಯೂಟ್ರಲೈಸ್ ದ ಆಸಿಡ್ ಕಂಟೆಂಟ್ ಇನ್ ಅವರ್ ಸ್ಟಮಕ್ ಸೊ ದಟ್ ವಿ ವಿಲ್ ಗೆಟ್ ರಿಲೀಫ್. ಸೊ ವಿ ಕಮ್ ಔಟ್ ಆಫ್ ದಿಸ್ ಇರಿಟೇಷನ್ ಆ್ಯಂಡ್ ಪೇನ್. ಈ ಪೇನ್ ಮತ್ತು ಇರಿಟೇಷನಿಂದ ನಾವು ಹೊರಗೆ ಬರ್ತೀವಿ. ನೆಕ್ಸ್ಟ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ಏನು ಸರ್? ನೋಡಿರಿ, ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಾಪರ್ ಸಲ್ಫೇಟ್ ಡಾಟ್ ಹೆಕ್ಸಾಹೈಡ್ರೇಟ್ ಹಿಂಗೆ ಬರೀತಾರೆ ಇದನ್ನು. ಸರ್ ಕಾಪರ್ ಸಲ್ಫೇಟ್ ಓಕೆ, ಹೆಕ್ಸಾಹೈಡ್ರೇಟ್ ಏನದು? ಸೊ ಯೂಶ್ವಲಿ ನೇಚರಲ್ಲಿ ಸಾಲಿಡ್ಸ್ ಆರ್ ನಾಟ್ ಸ್ಟೇಬಲ್. ಓಕೆ, ಸೊ ಸಾಲಿಡ್ಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಭಾಳ ಥಿಯರೀಸ್ ಬರ್ತವೆ. ಫ್ರೀ ಎಲೆಕ್ಟ್ರಾನ್ ಮಾಡೆಲ್ ಥಿಯರಿ, ಬ್ಯಾಂಡ್ ಥಿಯರಿ, ಡಿಫೆಕ್ಟ್ ಥಿಯರಿ ಅಂತ ಬರ್ತದೆ. ಸೊ ಇನ್ ಡಿಫೆಕ್ಟ್ ಥಿಯರಿ ಏನು ಹೇಳ್ತಾರೆ ಅಂದರೆ ಆಲ್ ದ ಸಾಲಿಡ್ಸ್ ಆರ್ ನಾಟ್ ಸ್ಟೇಬಲ್. ಸೊ ಸಮ್ ಆಫ್ ದ ವೇಕೆನ್ಸೀಸ್ ಆರ್ ಕ್ರಿಯೇಟೆಡ್ ಇನ್ ದಟ್ ಸಾಲಿಡ್ಸ್. ಸೊ ದಟ್ ವೇಕೆನ್ಸೀಸ್ ಆರ್ ಅಕ್ಯುಪೈಡ್ ಬೈ ಈಸಿಲಿ ಅವೈಲೇಬಲ್ ಮಾಲಿಕ್ಯೂಲ್ಸ್ ಇನ್ ದಿಸ್ ನೇಚರ್. ಈಸಿಲಿ ಅವೈಲೇಬಲ್ ಆ್ಯಂಡ್ ಸ್ಟೇಬಲ್ ಮಾಲಿಕ್ಯೂಲ್ ಇನ್ ದಿಸ್ ನೇಚರ್ ಈಸ್ ವಾಟ್? ವಾಟರ್. ಸೊ ಆ ವಾಟರ್ನ ಅವು ಟ್ರ್ಯಾಪ್ ಮಾಡ್ಕೊಂಡಿರ್ತವೆ. ಅವು ಫಿಕ್ಸ್ ಇರ್ತಾವೆ. ಗಿವನ್ ಸಾಲ್ಟಿಗೆ ಅವು ಫಿಕ್ಸ್ ಇರ್ತಾವೆ. ಒಂದು ಕೊಟ್ಟಿರುವಂಥ ಸಾಲ್ಟಿಗೆ ಅದು ಫಿಕ್ಸ್ ಇರ್ತದೆ. ಓಕೆ, ಅದಕ್ಕೆ ನಾವೇನು ಕರಿತೀವಿ? ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಆ್ಯಂಡ್ ಆರ್ ಹಿಂಗೆ ಕರೀತಾರೆ. ಇನ್ನೊಂದು ಹೆಂಗೆ ಕರೀತಾರೆ ಅಂದರೆ ವಾಟರ್ ಆಫ್ ಹೈಡ್ರೇಷನ್ ಅಂತ ಕರೀತಾರೆ. ಅದಕ್ಕೆ ವಾಟರ್ ಆಫ್ ಹೈಡ್ರೇಷನ್ ಅಂತಲೂ ಕರೀತಾರೆ. ಎರಡೂ ಕರೆಕ್ಟ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರೀತಾರೆ, ವಾಟರ್ ಆಫ್ ಹೈಡ್ರೇಷನ್ ಅಂತಲೂ ಕರೀತಾರೆ. ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್ ಈಸ್ ನೋನ್ ಆಸ್ ವಾಟ್? ವಾಟರ್ ಆಫ್ ಹೈಡ್ರೇಷನ್ or water of crystallization. Next, how is plaster of Paris is prepared? ನೋಡ್ರಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನಪ್ಪ ಅದು ನಿಮ್ಗೆ ಗೊತ್ತಿರಬೇಕು. ಫಸ್ಟಿಗೆ ಜಿಪ್ಸಮ್ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಜಿಪ್ಸಮ್ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ ಸೊ ದಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ತೊಗೋಬೋದು. CaSO4.2H2O ಇದಕ್ಕೆ ನಾವೇನು ಕರಿತೀವಿ ಅಂದರೆ ಜಿಪ್ಸಮ್ ಅಂತ ಕರಿತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ CaSO4.12H2O ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, ಇದನ್ನು ಪ್ರಿಪೇರ್ ಮಾಡಬೇಕಂದ್ರೆ ಇದರಲ್ಲಿ ಏನಿದೆ, ವಾಟರ್ ಮಾಲಿಕ್ಯೂಲ್ನ ತೆಗಿಬೇಕು, ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೊಂದು ಕೊಟ್ಟಿದ್ದಾರೆ ನೋಡ್ರಿ. ಆನ್ ಹೀಟಿಂಗ್ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ವಾಟರ್ ಡ್ರಾಪ್ಲೆಟ್ಸ್ ಅಪಿಯರ್ಡ್. ಫಾರ್ಮುಲಾ ಆಫ್ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಇಸ್ CuSO4.5H2 ಅಂದ್ರೆ ಏನು ಬರ್ತದೆ? ಇದು ವಾಟರ್ ಡ್ರಾಪ್ಲೆಟ್ಸ್ ಹೊರಗೆ ಬರ್ತದೆ. ವಾಟರ್ ಡ್ರಾಪ್ಲೆಟ್ಸ್ ಹೊರಗೆ ಬಂತ ಮೀನಿಂಗ್ ಏನಪ್ಪ? ಅದರಲ್ಲಿ ವಾಟರ್ ಕೂತಿತ್ತು, ಹೊರಗೆ ಬಂತು ಅಂತ. ನೆಕ್ಸ್ಟ್ gypsum also contain water of crystallization. See here, formula of gypsum is CaSO4.2H2O. On heating gypsum at 373 Kelvin. Sir, 373 Kelvin ಅಂದ್ರೆ ಏನು? 100 ಡಿಗ್ರಿ ಸೆಲ್ಸಿಯಸ್ ನೀವು ಏನಾದರೂ ಹೀಟ್ ಮಾಡಿದರೆ ನಿಮಗೆ ಇಟ್ ವಿಲ್ ಬಿಕಮ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ದಟ್ ಈಸ್ CaSO4.12H2O. So what is the use of plaster of Paris? Plaster of Paris is used as a plaster for fractured bone. ಯಾವ್ದಾವ್ದು ಬೋನ್ ಫ್ರಾಕ್ಚರ್ಡ್ ಆಗಿರುತ್ತೋ ಅಲ್ಲಿ ಪ್ಲಾಸ್ಟರ್ನ ಪ್ಯಾರಿಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, when plaster of Paris is mixed with water it changes to gypsum. ಭಾಳ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಒಂದು ಗಿವ್ ರೀಸನ್ ಕ್ವಶನ್ ಬರ್ತದೆ ಈ ಪಾಯಿಂಟ್ ಆಫ್ ಕಾನ್ಸೆಪ್ಟಿಂದ. ಈಗ ಓಕೆ, CaSO4.2H2O ಇದು ನಿಮ್ಮ ಜಿಪ್ಸಮ್. ಓಕೆ, ಜಿಪ್ಸಮ್ಮಿಂದ ವಾಟರ್ನ ತೆಗೆದ್ರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗ್ತದೆ, POP ಆಗ್ತದೆ. ಅದೇ POP ಮತ್ತು ತಿರ್ಗಾ ನೀವು ವಾಟರ್ನ ಆ್ಯಡ್ ಮಾಡಿದರೆ ಅದು ಜಿಪ್ಸಮ್ ಆಗ್ತದೆ. ಇಂಪಾರ್ಟೆಂಟ್ ಏನು ಸರ್? ಎಷ್ಟು ವಾಟರ್ ಮಾಲಿಕ್ಯೂಲ್ ಎಕ್ಸ್ಚೇಂಜ್ ಆಗ್ತದೆ? ಯು ಶುಡ್ ನೋ 1.5 molecules of water is exchanged. This is very important. Gypsum and plaster of Paris contains difference of 1.5 H2O molecule. Gypsum and plaster of Paris contain difference of 1.5 H2O molecule. ಇಷ್ಟು ವಾಟರ್ ಮಾಲಿಕ್ಯೂಲ್ ಡಿಫ್ರೆನ್ಸ್ ಇರ್ತದೆ. ಇದು ಭಾಳ ಇಂಪಾರ್ಟೆಂಟ್. ಸೊ ಇದಕ್ಕೆ ನಿಮ್ಗೆ ಗೊತ್ತಿರಬೇಕು, CaSO4.12H2O plus 1.5 H2O gives CaSO4.2H2O. You should know this. 1.5 molecules of water difference ಅದರಲ್ಲಿ ಇರ್ತದೆ. Next, what is neutralization reaction? And name the products of chloralkali process and write their uses. First one, neutralization reaction ಅಂದ್ರೆ ಏನಪ್ಪ? Neutralization reaction ಅಂದ್ರೆ when acid react with base, when an acid react with base, it forms salt and water. This reaction is known as what? Neutralization reaction. ಇದು ಕನ್ನಡದಲ್ಲಿ ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ. ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲ ಜೊತೆ ಕ್ರಿಯೆ ನಡೆಸುತ್ತೋ ಆವಾಗ ನಿಮಗೆ ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ.
ಈ ಕ್ರಿಯೆಗೆ ನಾವೇನು ಕರಿತೀವಿ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ನಾವೇನು ಕರಿತೀವಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ರಿಮೆಂಬರ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ವೆನ್ ಎಫೆಕ್ಟ್ ಆಫ್ ಬೇಸ್ ಈಸ್ ನಲಿಫೈಡ್ ಬೈ an acid and vice versa to give a salt and water. ಹೀಗೆ ಬರಿಬಹುದು. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿರೋ ಡೆಫಿನೇಷನ್, when an acid react with base we get salt and water, that is known as what? Neutralization reaction. Example, copper oxide react with hydrochloric acid to form copper chloride and water. So next, name the products of chloralkali process and write their uses. We have seen in the back last questions ನೋಡಿದ್ವಿ ನಾವು, ಹಿಂದಿನ ಕ್ವಶನ್ಸ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಈ ಕ್ವಶನ್ಸ್ ಅಲ್ಲಿ ನೋಡಿದ್ವಿ, ಅದರ ಅಪ್ಲಿಕೇಶನ್ ನೋಡಿದ್ವಿ. ಯಾವ ಗ್ಯಾಸ್ ಎಕಡೆ ರಿಲೀಸ್ ಆಗುತ್ತೆ, ಕ್ಲೋರಿನ್ ಎಕಡೆ ಆ್ಯನೋಡ್ ಕಡೆ ಬಂತು, ಯಾಕೆ ಬಂತದು, ಆ್ಯಂಡ್ ಹೈಡ್ರೋಜನ್ ಯಾಕೆ ಕ್ಯಾಥೋಡ್ ಕಡೆ ಬಂತು, ಅದನ್ನು ಹೇಳಿದ್ದೀನಿ ನಾನು. ಓಕೆ, ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್. ಗಿವ್ ರೀಸನ್ ಫಾರ್ ದ ಫಾಲೋಯಿಂಗ್. ಓಕೆ, ionic compound in solid state do not conduct electricity, whereas molten state they conduct. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, ಭಾಳ ಸಿಂಪಲ್ ಇದೆ. ಅಯಾನಿಕ್ ಕಂಪೌಂಡ್ಸ್ ಅಂದರೆ ಏನಪ್ಪ ಅಂದರೆ, ಇದಕ್ಕೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಅಯಾನಿಕ್ ಕಂಪೌಂಡ್ಸ್ ಅಂದರೆ ಏನಂದರೆ, ಈಗ NaCl ಇದೊಂದು ಅಯಾನಿಕ್ ಕಂಪೌಂಡ್. ಓಕೆ, ಹೇಗಿರುತ್ತೆ ಸರ್ NaCl? ಆ್ಯಕ್ಚುಲಿ Na ಪ್ಲಸ್ ಆ್ಯಂಡ್ Cl ಮೈನಸ್ ಮಧ್ಯೆ ಅಟ್ರಾಕ್ಷನ್ ಇರ್ತದೆ, ಬಾಂಡ್ ಇರಲ್ಲ. Na ಪ್ಲಸ್ ಆ್ಯಂಡ್ Cl ಮೈನಸ್ ಮಧ್ಯೆ ಅಟ್ರಾಕ್ಷನ್ ಇರ್ತದೆ ಹೊರತು ಬಾಂಡ್ ಇರಲ್ಲ. ಅಯಾನಿಕ್ ಕಂಪೌಂಡಲ್ಲಿ ದೇರ್ ಇಸ್ ನೋ ಬಾಂಡ್, ದೇರ್ ಇಸ್ ಅನ್ ಅಟ್ರಾಕ್ಷನ್ ಅಷ್ಟೇ. ಸೊ ಇಫ್ ದಿಸ್ ಅಟ್ರಾಕ್ಷನ್ ಇಸ್ ವೆರಿ ಮಚ್ ಸ್ಟ್ರಾಂಗ್, ವಿ ಕಾಂಟ್ ಬ್ರೇಕ್ ದಿಸ್ ಈಸಿಲಿ. ಈ ಅಟ್ರಾಕ್ಷನ್ ಭಾಳ ಸ್ಟ್ರಾಂಗ್ ಇದ್ದರೆ ಇದನ್ನು ನಾವು ಬ್ರೇಕ್ ಮಾಡೋದಷ್ಟು ಈಸಿ ಆಗಿರಂಗಿಲ್ಲ. Na ಪ್ಲಸ್ ಆ್ಯಂಡ್ Cl ಮೈನಸ್ ಮಧ್ಯೆ ಏನಿರ್ತದೆ, ಒಂದು ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸಸ್ ಇರ್ತದೆ. ದೇರ್ ಫೋರ್ ಅಯಾನ್ಸ್ ಆರ್ ನಾಟ್ ಅವೈಲೇಬಲ್ ಫಾರ್ ಕಂಡಕ್ಟನ್ಸ್. ಈ ಅಯಾನ್ಸ್ ನಿಮ್ಗೆ ಅವೈಲೇಬಲ್ ಇರಲ್ಲ ಕಂಡಕ್ಟನ್ಸ್ ತೋರ್ಸೋಕ್ಕೆ. ಹೀಗಾಗಿ ಅಯಾನಿಕ್ ಕಂಪೌಂಡ್ಸ್ ಸಾಲಿಡ್ ಸ್ಟೇಟಲ್ಲಿ ಕಂಡಕ್ಟಿವಿಟಿ ತೋರಿಸಲ್ಲ. ಅಯಾನಿಕ್ ಕಂಪೌಂಡ್ ಸಾಲಿಡ್ ಸ್ಟೇಟಲ್ಲಿ ಕಂಡಕ್ಟಿವಿಟಿ ಯಾಕೆ ತೋರಿಸಲ್ಲ ಅಂತ ಕೇಳಿದ್ರೆ, ಇವರಿಬ್ಬರ ಮಧ್ಯೆ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸಸ್ ಇರ್ತದೆ. ಅದೇ ನೀವೇನಾದರೂ ಇದಕ್ಕೆ ಸೊಲ್ಯೂಷನ್ ಮಾಡಿದ್ರಿ, ಇದನ್ನು ಮಾಲ್ಟನ್ ಸ್ಟೇಟ್ ಮಾಡಿದ್ರಿ ಅಂದರೆ, ದೇರ್ ಆರ್ ಸಮ್ ಫ್ರೀ ಅಯಾನ್ಸ್ ಆರ್ ಫಾರ್ಮ್ಡ್, ಸಮ್ ಫ್ರೀ ಅಯಾನ್ಸ್ ಫಾರ್ಮ್ ಆಗ್ತವೆ. ಆ ಫ್ರೀ ಅಯಾನ್ಸ್ ಕಂಡಕ್ಟನ್ಸ್ನ ತೋರಿಸ್ತವೆ, ಎಲೆಕ್ಟ್ರಿಕ್ ಕಂಡಕ್ಟನ್ಸ್ನ ತೋರಿಸ್ತವೆ. ಓಕೆ ನೋಡಿ, ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಸೊಲ್ಯೂಷನ್ ಆ್ಯಂಡ್ ಮಾಲ್ಟನ್ ಸ್ಟೇಟ್, ಇನ್ ಬೋತ್ ಕೇಸಸ್ ಫ್ರೀ ಅಯಾನ್ಸ್ ಆರ್ ಫಾರ್ಮ್ಡ್. ಫ್ರೀ ಅಯಾನ್ಸ್ ಹುಡ್ತವೆ, ಅವು ಕಂಡಕ್ಟನ್ಸ್ ತೋರಿಸ್ತವೆ. ನೆಕ್ಸ್ಟ್ ಏನಿದೆಪ್ಪ, ಬಿ ಕ್ವಶನ್. ಓಕೆ, ಸಿಲ್ವರ್ ಆರ್ಟಿಕಲ್ಸ್ ಎಕ್ಸ್ಪೋಸ್ ಟು ಏರ್ ಗ್ರ್ಯಾಜುವಲಿ ಟರ್ನ್ಸ್ ಬ್ಲ್ಯಾಕ್. ನೋಡು, ಆಗಲೇ ನೋಡಿದ್ವಿ ನಾವು, ಸಿಲ್ವರ್ ಆರ್ಟಿಕಲ್ಸ್ ಯಾವಾಗ ನೀವು ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಮಾಡ್ತೀರಿ, ಅವು ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗ್ತದೆ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ರೀಸನ್ ಏನಪ್ಪ ಅಂದರೆ ರಸ್ಟಿಂಗ್. ಓಕೆ, ರಸ್ಟಿಂಗ್ ಆಫ್ ಸಿಲ್ವರ್. ಸಿಲ್ವರ್ ರಸ್ಟ್ ಆದರೆ ಸಿಲ್ವರ್ ಸಲ್ಫೈಡ್ ಆಗಿ ಕನ್ವರ್ಟ್ ಆಗ್ತದೆ. ಸಿಲ್ವರ್ ರಸ್ಟ್ ಆದರೆ ಸಿಲ್ವರ್ ಸಲ್ಫೈಡ್ ಆಗಿ ಕನ್ವರ್ಟ್ ಆಗ್ತದೆ. ಈ ಸಿಲ್ವರ್ ಸಲ್ಫೈಡ್ ಕಲರ್ ಬ್ಲ್ಯಾಕ್ ಇರ್ತದೆ. ಸಿಲ್ವರ್ ಸಲ್ಫೈಡ್ ಕಲರ್ ಬ್ಲ್ಯಾಕ್ ಇರ್ತದೆ. ಹೀಗಾಗಿ ಸಿಲ್ವರನ್ನು ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಮಾಡಿದರೆ ಅದು ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗ್ತದೆ. ರೀಸನ್ ಏನಪ್ಪ ಅಂದರೆ, ಇಟ್ ವಿಲ್ ರಸ್ಟ್. ಸಿಲ್ವರ್ ವೆನ್ ಎಕ್ಸ್ಪೋಸ್ ಟು ಏರ್ ಇಟ್ ವಿಲ್ ರಸ್ಟ್ ಆ್ಯಂಡ್ ಇಟ್ ವಿಲ್ ಬಿಕಮ್ ಸಿಲ್ವರ್ ಸಲ್ಫೈಡ್ ಆ್ಯಂಡ್ ಇಟ್ ವಿಲ್ ಬಿ ಬ್ಲ್ಯಾಕ್ ಕಲರ್. ಓಕೆ ನೋಡ್ರಿ, ಸಿಲ್ವರ್ ಇಟ್ reacts with sulfur in air to form a silver sulfide and articles become black. Okay, chemical reaction does not take place between when a copper is added to iron sulfate solution, because copper is less reactive than iron. Copper is less reactive than iron. ನಿಮಗೆ ಇದು ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ರಿಯಾಕ್ಟಿವಿಟಿ ಸೀರೀಸ್ ಏನಪ್ಪ, ಪೊಟ್ಯಾಷಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, lead, hydrogen, copper, mercury, silver, gold, platinum. ಇದು ರಿಯಾಕ್ಟಿವಿಟಿ ಸೀರೀಸ್. ಈ ರಿಯಾಕ್ಟಿವಿಟಿ ಸೀರೀಸ್ ನೀವು ಪರ್ಫೆಕ್ಟ್ ಇರಬೇಕು. ಓಕೆ, ಪೊಟ್ಯಾಷಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಹೈಡ್ರೋಜನ್, ಕಾಪರ್, ಮರ್ಕ್ಯೂರಿ, ಸಿಲ್ವರ್, ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್. ಇದೇನು ಹೇಳುತ್ತೆ ಸರ್ ನಮಗೆ? ಪೊಟ್ಯಾಷಿಯಂ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಸೋಡಿಯಂ.
ಸೋಡಿಯಂ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಮ್ಯಾಗ್ನೇಷಿಯಂ. ಸರ್ ರಿಯಾಕ್ಟಿವ್ ಮೀನಿಂಗ್ ಏನು? ಕ್ರಿಯಾಶೀಲ. ಸೋಡಿಯಂ ಮ್ಯಾಗ್ನೇಷಿಯಂ ಕಂಪೇರ್ ಮಾಡಿದ್ರೆ ಬಹಳ ಕ್ರಿಯಾಶೀಲವಾಗಿದೆ ಅಂತ ಹೇಳ್ತೀವಿ ನಾವು. ಇದ್ರ ಮೀನಿಂಗ್ ಏನು ಸರ್? ಇದ್ರ ಮೀನಿಂಗ್ ಏನಪ್ಪಾ ಅಂದರೆ ಪೊಟ್ಯಾಷಿಯಂ ಕ್ಯಾನ್ ಡಿಸ್ಪ್ಲೇಸ್ ಸೋಡಿಯಂ. ಪೊಟ್ಯಾಷಿಯಂ ಕ್ಯಾನ್ ಡಿಸ್ಪ್ಲೇಸ್ ಸೋಡಿಯಂ ಅಂದರೆ ಪೊಟ್ಯಾಷಿಯಂ ಸೋಡಿಯಂ ಅನ್ನು ಸ್ಥಾನಪಲ್ಲಟ ಮಾಡಬಹುದು. ಮ್ಯಾಗ್ನೇಷಿಯಂ ಕ್ಯಾನ್ ಡಿಸ್ಪ್ಲೇಸ್ ಅಲ್ಯೂಮಿನಿಯಂ. ಜಿಂಕ್ ಕ್ಯಾನ್ ಡಿಸ್ಪ್ಲೇಸ್ ಐರನ್. ಬಟ್ ನಿಮ್ಮ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ, chemical reaction does not take place between when copper is added to iron sulfate solution because copper is less reactive than iron. See here, copper ಇಲ್ಲಿದೆ, ಐರನ್ ಇಲ್ಲಿದೆ. ಕಾಪರಿಗೆ ಕಂಪೇರ್ ಮಾಡಿದರೆ ಐರನ್ ಬಹಳ ರಿಯಾಕ್ಟಿವ್, ಅಥವಾ ಐರನ್ಗೆ ಕಂಪೇರ್ ಮಾಡಿದರೆ ಕಾಪರ್ ಕಡಿಮೆ ರಿಯಾಕ್ಟಿವ್, ಹೀಗಾಗಿ ಅದು ಡಿಸ್ಪ್ಲೇಸ್ ಮಾಡಲ್ಲ. ಕಾಪರ್ ಕಡಿಮೆ ಕ್ರಿಯಾಶೀಲ ಆಗಿರೋದ್ರಿಂದ ಐರನ್ ಅನ್ನು ಸ್ಥಾನಪಲ್ಲಟಗೊಳಿಸೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಓಕೆ ನೋಡ್ರಿ ನೆಕ್ಸ್ಟ್ ಕ್ವಶನ್. ಓಕೆ ಇದಾಯ್ತಾ? ನೆಕ್ಸ್ಟ್, ಗಿವ್ ರೀಸನ್ ಅಲಾಯ್ಸ್ ಆಫ್ ಐರನ್ ಆರ್ ಮೋರ್ ಯೂಸ್ಫುಲ್ ವೆನ್ ಕಂಪೇರ್ ಟು ಪ್ಯೂರ್ ಐರನ್. ರೀಸನ್ ಏನಪ್ಪಾ ಅಂದರೆ ಅಲಾಯ್ಸ್ ಆಫ್ ಐರನ್ ರಸ್ಟ್ ಆಗಲ್ಲ ಈಸಿಲಿ ಅಷ್ಟೇ. ಅಲಾಯ್ಸ್ ಆಫ್ ಐರನ್ ರಸ್ಟ್ ಆಗಲ್ಲ ಬಿಕಾಸ್ ಅದರಲ್ಲಿ ಬೇರೆ ಮೆಟೀರಿಯಲ್ಸ್ ಇರೋದ್ರಿಂದ ಅದು ಈಸಿಲಿ ರಸ್ಟ್ ಆಗಲ್ಲ. ಸ್ಟೇನ್ಲೆಸ್ ಸ್ಟೀಲ್ obtained by mixing of iron and nickel and chromium and doesn't rust. ಈಸಿಲಿ ರಸ್ಟ್ ಆಗಲ್ಲ, therefore ಭಾಳ ದಿವಸ ಯೂಸ್ ಮಾಡ್ಬೋದು ನಾವು ಅದನ್ನು. ನೆಕ್ಸ್ಟ್, ಕಾಪರ್ loses its brown color gradually when exposed to air. ಭಾಳ ಇಂಪಾರ್ಟೆಂಟ್ ರೀಸನ್. Copper reacts with moist carbon dioxide and air, gains green color coat because of copper carbonate. ಇದಕ್ಕೂ ಕೂಡ ನಾವು ರಸ್ಟಿಂಗ್ ಅಂತಾನೆ ಕರಿತೀವಿ. Rusting of copper. See here, copper reacts with carbon dioxide and oxygen present in air to form copper carbonate. Copper carbonate ಫಾರ್ಮ್ ಆಗೋದ್ರಿಂದ ಇದು ಗ್ರೀನ್ ಕಲರ್ ಇರ್ತದೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರು ತಾಮ್ರದ ಪಾತ್ರೆ ಇದ್ರೆ, ಕಾಪರ್ದ ಪಾತ್ರೆ ಇದ್ದರೆ ನೋಡ್ಬೋದು, ಅದ್ಮೇಲೆ ಗ್ರೀನ್ ಕಲರ್ ಕೂತಂಗಾಗಿರುತ್ತೆ. ರೀಸನ್ ಏನಪ್ಪಾ ಅಂದರೆ ಕಾಪರ್ ಏನಾಗಿರುತ್ತೆ? ರಸ್ಟ್ ಆಗಿರುತ್ತೆ. ಕಾಪರ್ ಕಾರ್ಬೋನೇಟ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್, ಮೆನ್ಷನ್ ಡಿಫರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್. How these processes are used in extraction of zinc. Explain with the help of chemical equation after these process in reduction necessary. Reduction is necessary. See, ಬರೆದು ಬಿಡ್ತೀನಿ ನಾನು. ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್. ರೋಸ್ಟಿಂಗ್ ಅಂದರೆ ಜಿಂಕ್ ಸಲ್ಫೈಡ್ಸನ್ನು ಆಕ್ಸಿಜನ್ ಪ್ರೆಸೆನ್ಸ್ ಒಳಗೆ ಹೀಟ್ ಮಾಡ್ತಾರೆ. ರೋಸ್ಟಿಂಗ್ ಮೀನಿಂಗ್ ಹೇಳ್ಬಿಡ್ತೀನಿ ನೋಡ್ರಿ. ವೆನ್ ಓರ್ ಈಸ್ ಹೀಟೆಡ್ ಇನ್ ಅ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಈಸ್ ನೋನ್ ಆಸ್ ರೋಸ್ಟಿಂಗ್. ಕ್ಯಾಲ್ಸಿನೇಷನ್ ಮೀನ್ಸ್ ವೆನ್ ಓರ್ ಈಸ್ ಹೀಟೆಡ್ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಈಸ್ ನೋನ್ ಆಸ್ ವಾಟ್? ಕ್ಯಾಲ್ಸಿನೇಷನ್. ಭಾಳ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇದೆ. ಓಕೆ, ಫಸ್ಟ್ ನಾನು ರೋಸ್ಟಿಂಗ್ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ. ಓಕೆ, ರೋಸ್ಟಿಂಗ್ ಅಂದರೆ ಜಿಂಕ್ ಸಲ್ಫೈಡ್ ತೊಗೊಂಡು ಆಕ್ಸಿಜನ್ಗೆ ಹೀಟ್ ಮಾಡ್ತೀನಿ ನಾನು. ನನಗೇನು ಬರುತ್ತೆ? ಜಿಂಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ. ಅದು ಕ್ಯಾಲ್ಸಿನೇಷನಲ್ಲಿ ಜಿಂಕ್ ಕಾರ್ಬೋನೇಟ್ ತೊಗೋತೀವಿ, ಇದನ್ನು ಜಸ್ಟ್ ಹೀಟ್ ಮಾಡ್ತೀನಿ. ವಿ ಆರ್ ನಾಟ್ ಹೀಟಿಂಗ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಹೀಟ್ ಮಾಡ್ತಾ ಇಲ್ಲ ನಾನು. ಸೊ ಯು ವಿಲ್ ಗೆಟ್ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಈಗ ನೋಡ್ರಿ, ನಮಗೆ ಜಿಂಕ್ ಓರ್ ಬೇಕು, ಹೌದಾ? ಜಿಂಕ್ ಮೆಟಲ್ ಬೇಕು. ಜಿಂಕ್ ಮೆಟಲ್ ನೇಚರಲ್ಲಿ ಹೇಗೆ ಸಿಗುತ್ತೆ ಅಂದರೆ ಎರಡು ಫಾರ್ಮಲ್ಲಿ ಸಿಗುತ್ತೆ. ಒಂದು ಜಿಂಕ್ ಸಲ್ಫೈಡ್ ಫಾರ್ಮಲ್ಲಿ ಸಿಗುತ್ತೆ, ಇನ್ನೊಂದು ಜಿಂಕ್ ಕಾರ್ಬೋನೇಟ್ ಫಾರ್ಮಲ್ಲಿ ಸಿಗುತ್ತೆ. ಸಿನ್ಸ್ ಸಲ್ಫರ್ ಈಸ್ ನಾಟ್ ಈಸಿ ಟು ರಿಮೂವ್, ಸಲ್ಫರ್ನ ರಿಮೂವ್ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದು ಕಾರ್ಬೋನೇಟನ್ನು ರಿಮೂವ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು ಅಂದರೆ ಜಿಂಕ್ ಸಲ್ಫೈಡ್ಸನ್ನು ರೋಸ್ಟಿಂಗ್ ಮಾಡ್ತೀವಿ, ಜಿಂಕ್ ಕಾರ್ಬೋನೇಟ್ಸನ್ನು ಕ್ಯಾಲ್ಸಿನೇಷನ್ ಮಾಡ್ತೀವಿ. ಜಿಂಕ್ ಸಲ್ಫೈಡ್ಸನ್ನು ರೋಸ್ಟಿಂಗ್ ಮಾಡಿ ನಮಗೆ ಜಿಂಕ್ ಆಕ್ಸೈಡ್ ಬರ್ತದೆ. ಜಿಂಕ್ ಕಾರ್ಬೋನೇಟನ್ನು ಕ್ಯಾಲ್ಸಿನೇಷನ್ ಮಾಡಿದ ಮೇಲೆ ನಿಮಗೆ ಜಿಂಕ್ ಆಕ್ಸೈಡ್ ಬರ್ತದೆ. ಫರ್ದರ್ ಏನು ಮಾಡ್ತೀವಿ ಸರ್? ನೋಡಿರಿ ಏನು ಕೊಟ್ಟಿದ್ದಾರೆ. ಮೆನ್ಷನ್ ಡಿಫರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್. ಯು ಶುಡ್ ರೈಟ್ ಟೂ ಡಿಫರೆನ್ಸಸ್. One, roasting means it is a process of extraction of ore, or it is a process of heating of ore in presence of oxygen. Heating of ore in presence of oxygen. Illi heating of ore in absence of oxygen. Illi. Next, you can write an example. Zinc sulfide is treated with oxygen to form zinc oxide. Zinc carbonate is treated with zinc carbonate is heated in absence of oxygen to form zinc oxide. Nothing ಕೊಟ್ಟಿದ್ದಾರೆ ನೋಡ್ರಿ. Explain with the help of chemical equation. Okay. After this process, is reduction necessary? Yes. Reduction is necessary. Sir, reduction ಯಾಕೆ necessary sir? Because we got zinc oxide. We got zinc oxide, not zinc. Zinc oxide ಬಂತು ಹೊರತು ನಮಗೆ zinc ಬರಲಿಲ್ಲ. ಸರ್ ಹೇಗೆ ತೆಗೆಯೋದು ಮತ್ತೆ ಜಿಂಕನ್ನು? ಜಿಂಕ್ ಆಕ್ಸೈಡ್ ಇಸ್ ಟ್ರೀಟೆಡ್ ವಿತ್ ಕಾರ್ಬನ್. ಇದು ಕಾರ್ಬನ್ ಅಂತ ಕರೆಯಲ್ಲ, ಯೂಶುವಲಿ ಕೋಕ್ ಅಂತ ಕರೀತಾರೆ.
Sir, what is coke? Coke is a allotrope of carbon. Coke is a allotrope of carbon. Zinc oxide is treated with coke to form zinc plus carbon monoxide. Sir, this reduction anta hege karadri? Removal of oxygen agidella, oxygen linda remove agide, therefore ee process ge navenu karadvi reduction process anta karadvi. Therefore coke, that is reduction process, is necessary for extraction of zinc. Okay, let's move for next question. Explain how soap clean clothes. More amount of soap is required to clean hard water. Why? See here, cleansing action of soap, very important question. Carbon and its compound chapter ಬರುವಂತ one of the important question. ಸೋಪ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ ಪಕ್ಕ. ಸೊ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠಗಳು ಬರ್ತದೆ. ಮೋಸ್ಟ್ dirt is oily in nature and hydrophobic and attaches itself with a dirt, while the ionic end of the surrounded with molecules of water. This results in a formation of radial structures called micelle. An emulsion is thus formed by soap molecule. The cloth needs to be mechanically agitated to remove the dirt particle. Okay, I will explain it separately. See, ಒಂದು ಕ್ಲಾತ್ ಅಂತ ತಗೊಳ್ಳೋಣ, ಇಮ್ಯಾಜಿನ್ ಮಾಡೋಣ, ಇಲ್ಲಿ ಏನೋ ಆಯಿಲಿ ಡರ್ಟ್ ಅದಪ್ಪ. ನೀವು ಯಾವಾಗ ಇದನ್ನು ಸೋಪ್ ಸೊಲ್ಯೂಷನ್ ಹಾಕ್ತೀರಿ, ಸೋಪ್ ಒಳಗೆ 2 ಲೇಯರ್ ಇರ್ತದೆ. ಒಂದು ಇಲ್ಲಿ ಅಯಾನಿಕ್ ಲೇಯರ್ ಇರ್ತದೆ, ಇದಕ್ಕೆ ನಾವೇನು ಕರಿತೀವಿ ಅಂದರೆ ಹೈಡ್ರೋಫಿಲಿಕ್ ಎಂಡ್ ಅಂತ ಕರಿತೀವಿ. ಒಂದು ಹೈಡ್ರೋಫೋಬಿಕ್ ಎಂಡ್ ಇರ್ತದೆ. ಓಕೆ, ಸೊ ಲೆಟ್ ಅಸ್ ಕಾಲ್ ದಿಸ್ ಹೆಡ್ hydrophobic. This is as hydrophobic. Phobic means what? Phobia, ಹೆದರಿಕೆ. So water hating ಇದು. Okay, ಈ part hydrophilic. Philic means what? Loving. Hydrophilic means water loving. Okay, so ಈ head and tail part ಯಾವಾಗ ನೀವು ಈ ಕ್ಲಾತ್ನ ಸೋಪ್ ಸೊಲ್ಯೂಷನ್ ಹಾಕ್ತೀರಿ, ನಿಮ್ಗೆ ಈ ರೀತಿ ಸ್ಟ್ರಕ್ಚರ್ಸ್ ಫಾರ್ಮ್ ಆಗ್ತಾವೆ. ಇದಕ್ಕೆ ನಾವೇನು ಕರಿತೀವಿ ಅಂದರೆ ಮೈಸೆಲ್ಸ್ ಅಂತ ಕರಿತೀವಿ. ಈ ಮೈಸೆಲ್ಸ್ ನೀವು ಫರ್ದರ್ ಎಜಿಟೇಟ್ ಮಾಡಿದ್ರಿ ಅಥವಾ ಹಿಂಗೇನಾರ ಪ್ರೆಷರ್ ಕೊಟ್ರಿ ಅಂತಂದರೆ ಇದು ವಾಟರ್ ಮೂಲಕ ಹೋಗ್ಬಿಡ್ತದೆ ಮುಂದೆ. ಸೊ ದಿಸ್ ವಿಲ್ ಆ್ಯಕ್ಟ್ ಆಸ್ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್. ನೆಕ್ಸ್ಟ್ ಮತ್ತೇನಿದೆ, more amount of soap is required to clean in hard water because hard water contain calcium and magnesium salts. Hard water contains calcium and magnesium salt. ಅದರಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಸಾಲ್ಟ್ಸ್ ಇರ್ತದೆ. ದೇರ್ಫೋರ್ ಅದು ಸೋಪ್ ಜೋಡಿ ರಿಯಾಕ್ಟ್ ಆಗಿ ಪ್ರಿಸಿಪಿಟೇಟ್ ಫಾರ್ಮ್ ಮಾಡ್ಕೋತದೆ. ಸೋಪ್ ಜೋಡಿ ರಿಯಾಕ್ಟ್ ಆಗಿ ಪ್ರಿಸಿಪಿಟೇಟ್ ಫಾರ್ಮ್ ಮಾಡ್ಕೋತದೆ. ದೇರ್ಫೋರ್ ನಾವು ಜಾಸ್ತಿ ಸೋಪನ್ನು ಯೂಸ್ ಮಾಡ್ಕೋಬೇಕು, ಒಂದು, ಅಥವಾ ಡಿಟರ್ಜೆಂಟ್ ಯೂಸ್ ಮಾಡಬಹುದು, 2. ಬಿಕಾಸ್ ಡಿಟರ್ಜೆಂಟ್ಸ್ ಅಲ್ಲಿ ಸಲ್ಫೋನಿಲಿಕ್ ಆಸಿಡ್ಸ್ ಇರ್ತವೆ. ಆ ಸಲ್ಫೋನಿಲಿಕ್ ಆಸಿಡ್ಸ್ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಸಾಲ್ಟ್ ಜೊತೆಗೆ ರಿಯಾಕ್ಟ್ ಆಗಲ್ಲ. ದೇರ್ಫೋರ್ ಅವು ಸ್ಕಮ್ ಫಾರ್ಮ್ ಮಾಡ್ಕೊಳ್ಳೋದು. ಸ್ಕಮ್ ಅಂದರೆ ಒಂಥರ ಪ್ರಿಸಿಪಿಟೇಟ್ ಫಾರ್ಮ್ ಆಗ್ತದೆ. ಮ್ಯಾಗ್ನೇಷಿಯಂ ಆ್ಯಂಡ್ ಕ್ಯಾಲ್ಸಿಯಂ ಸಾಲ್ಟ್ಸ್ ಆರ್ ಪ್ರೆಸೆಂಟ್ ಇನ್ ಹಾರ್ಡ್ ವಾಟರ್ ವಿತ್ ರಿಯಾಕ್ಟ್ ವಿತ್ ಸೋಪ್ ಮಾಲಿಕ್ಯೂಲ್ ಟು ಫಾರ್ಮ್ ಅ ಇನ್ಸಾಲ್ಯುಬಲ್ ಪ್ರಾಡಕ್ಟ್ ಕಾಲ್ಡ್ ಸ್ಕಮ್. ಇನ್ಸಾಲ್ಯುಬಲ್ ಪ್ರಾಡಕ್ಟ್ ಅಂದರೆ ಹಾಗೆ ಉಳಿದು ಬಿಡ್ತದೆ ಅಂತ ಅರ್ಥ. Thus obstructing the cleansing action. Use of detergent overcome this problem as a detergent molecule prevents the formation of insoluble product and thus clothes get cleaned. ಕ್ಲೋತ್ನ ಕ್ಲೀನ್ ಮಾಡಬೇಕು, ಹಾರ್ಡ್ ವಾಟರ್ ಮಾಡಬೇಕು ಅಂದರೆ ಡಿಟರ್ಜೆಂಟ್ ಯೂಸ್ ಮಾಡೋದು ಒಳ್ಳೆಯದು. ಸಾಫ್ಟ್ ವಾಟರ್ ಮಾಡೋಕ್ಕೆ ಸೋಪ್ ಅಡ್ಡಿಲ್ಲ. ಓಕೆ, ನೆಕ್ಸ್ಟ್ explain addition and substitution reaction with example. C6H6 undergoes substitution reaction but not addition reaction. Why? Very important ಇದು. ಓಕೆ, ಕಾರ್ಬನ್ ಆ್ಯಂಡ್ ಕಂಪೌಂಡ್ ಅನದರ್ ಒಂದು ಕ್ವಶನ್ ಇದು, ಯೂಶ್ವಲಿ ಕೇಳ್ತಾರೆ ಎವ್ರಿ ಇಯರ್. ಎಡಿಷನ್ ರಿಯಾಕ್ಷನ್. ಎಡಿಷನ್ ಅಂದ್ರೆ ಏನಪ್ಪ, ನಾವು ಆ್ಯಡ್ ಮಾಡ್ತೀವಿ, ಯಾವುದೋ ಒಂದು ಸಬ್ಸ್ಟೆನ್ಸನ್ನು ಆ್ಯಡ್ ಮಾಡಿದರೆ ನಾವು ಅದಕ್ಕೆ ಎಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಥರ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡೋದು. ಈಗ ಕ್ರಿಕೆಟ್ ಪ್ಲೇಯರ್ಸ್ ಇರ್ತಾರೆ, ಒಬ್ಬರನ್ನೊಬ್ಬರು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಸಬ್ಸ್ಟಿಟ್ಯೂಟ್ ಮಾಡೋದ್ರೆ ಜಸ್ಟ್ ಎಕ್ಸ್ಚೇಂಜ್ ಆಗೋದು ಅಷ್ಟೇ. ಓಕೆ, ನೋಡೋಣ ಬನ್ನಿ ಇವಾಗ. ಎಡಿಷನ್ ರಿಯಾಕ್ಷನ್. ಹೈಡ್ರೋಜನ್ ಈಸ್ ಆ್ಯಡೆಡ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಮ್ ಆ್ಯಂಡ್ ನಿಕಲ್ ಆಸ್ ಎ ಕ್ಯಾಟಲಿಸ್ಟ್. ಸಿಯರ್ ಇದು ಒಂದು ಈಥೀನ್ ಇದು, ಒಂದು ಅಲ್ಕೀನ್ ಇದು. ಇಲ್ಲಿ ಡಬಲ್ ಬಾಂಡ್ಸ್ ಇದ್ದಾವೆ. ಈ ಡಬಲ್ ಬಾಂಡ್ಸ್ ಹತ್ರ ಹೈಡ್ರೋಜನ್ ಆ್ಯಡ್ ಆಗ್ತವೆ. ಇದನ್ನು ಯೂಶ್ವಲಿ ನೀವು ಹಿಂಗೆ ಅರ್ಥ ಮಾಡ್ಕೋಬೋದು, ಸಿಂಪಲಾಗಿ ಅರ್ಥ ಮಾಡ್ಕೋಬೋದು. ಈ ಥರ ಡಬಲ್ ಬಾಂಡ್ ಇರ್ತದೆ, ಕಾರ್ಬನ್ ಕಾರ್ಬನ್, ಈ ಕಡೆ ಆರ್ 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 ಆರ್. ಇದಕ್ಕೆ ನಾವೇನು ಮಾಡ್ತೀವಿ, ಹೈಡ್ರೋಜನನ್ನು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ಹೈಡ್ರೋಜನ್ ಹೇಗಿರ್ತದೆ, ಹೀಗಿರ್ತದೆ, ಹೆಚ್ ಹೆಚ್ ಹೀಗಿರ್ತದ. ಇದು ಏನು ಮಾಡ್ತದೆ, ಇಲ್ಲಿ ಆ್ಯಡ್ ಆಗ್ತದೆ. ಆ್ಯಡ್ ಆದಾಗ ಸಿ ಸಿ ಸಿ
ಇಲ್ಲೊಂದು ಹೈಡ್ರೋಜನ್ ಬಂತು, ಇಲ್ಲೊಂದು ಹೈಡ್ರೋಜನ್ ಬಂತು. ನಾವು ಯಾವ ಎಲಿಮೆಂಟನ್ನು ತೆಗಿಲಿಲ್ಲ, ಜಸ್ಟ್ ಆ್ಯಡ್ ಮಾಡಿದ್ವಿ ಅಷ್ಟೇ. ಈ ಪ್ರೊಸೆಸ್ಸಿಗೆ ನಾವೇನು ಕರಿತೀವಿ, ಎಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಮಾಡಿದ್ವಿ ನೋಡ್ರಿ, ಹೈಡ್ರೋಜನ್ನ ಆ್ಯಡ್ ಮಾಡಿದ್ವಿ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲೇ ನಿಕ್ಕೆಲ್ ಕ್ಯಾಟಲಿಸ್ಟನ್ನು ಯೂಸ್ ಮಾಡ್ಬೋದು, ಅಥವಾ ಪೆಲಾಡಿಯಂ ಕ್ಯಾಟಲಿಸ್ಟ್ನ ಯೂಸ್ ಮಾಡ್ಬೋದು, ಅಥವಾ ಪ್ಲಾಟಿನಮ್ ಕ್ಯಾಟಲಿಸ್ಟ್ನ ಯೂಸ್ ಮಾಡ್ಬೋದು. ಈ ಆರ್ಗ್ಯಾನಿಕ್ ರಿಯಾಕ್ಷನ್ಗೆ ಪೆಲಾಡಿಯಂ, ಪ್ಲಾಟಿನಮ್ ಯಾವ್ದಾದ್ರು ಕ್ಯಾಟಲಿಸ್ಟ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನಿದೆ ಅಂದರೆ ಸಬ್ಸ್ಟಿಟ್ಯೂಷನ್. ಸಬ್ಸ್ಟಿಟ್ಯೂಷನ್ ಮೀನ್ಸ್ ವಾಟ್, ಯು ಶುಡ್ ಸಬ್ಸ್ಟಿಟ್ಯೂಟ್ ಬೈ ದ ಎಲಿಮೆಂಟ್. ಓಕೆ, CL ಇಲ್ಲಿ ಏನಾಗಿದೆ ನೋಡ್ರಿ, ಇಲ್ಲಿ 2 CL ಇದ್ದಾವೆ, ಇಲ್ಲಿ ಹೀಗಿದೆ CH4, ಈ ರೀತಿ CH4 ಇದೆ, ಇಲ್ಲಿ CL ಇದೆ. ಇಲ್ಲಿ ಒಂದು ಹೈಡ್ರೋಜನನ್ನು ಒಂದು CL ಇಂದ ನಾವೇನು ಮಾಡಿವಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಏನು ಬಂದಿದೆ ನೋಡ್ರಿ, HCl. ಇಲ್ಲಿ ಒಂದು CLನ ಹೆಚ್ಚಿನ ಡಿಸ್ಪ್ಲೇಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇಲ್ಲಿ ಒಂದು ಹೈಡ್ರೋಜನ್ನ CL ಇಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಯು ವಿಲ್ ಗೆಟ್ CH3Cl ಆ್ಯಂಡ್ HCl. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇನ್ನೊಂದು ಕ್ವಶನ್ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇತ್ತು. Benzene C6H6 is nothing but what? Benzene. Benzene undergo substitution reaction but not addition reaction. ಹೇಗೆ ನೋಡೋಣ ಬರ್ರಿ. ಬೆನ್ಸಿನ್ ಫಾರ್ಮುಲಾ ಏನಪ್ಪ ಅಂದರೆ ಬರಿತೀನಿ ನೋಡ್ರಿ. ಬೆನ್ಸಿನ್ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ಇದು. ಬೆನ್ಸಿನ್ ಈ ರೀತಿ ಇರುತ್ತೆ. ಓಕೆ, ಈ ಬೆನ್ಸಿನ್ ಸಿಕ್ಕಾಪಟ್ಟೆ ಸ್ಟೇಬಲ್. ಯಾಕೆ ಸ್ಟೇಬಲ್ ಸರ್ ಅಂತ ಕೇಳಿದರೆ ಇದಕ್ಕೊಂದು ಕ್ಯಾರೆಕ್ಟರಿಸ್ಟಿಕ್ ಅದೇ, ಅರೋಮ್ಯಾಟಿಸಿಟಿ. ಈ ನೀವು PU ಬಂದಾಗ ಹೇಳ್ಕೊಡ್ತೀವಿ ಅರೋಮ್ಯಾಟಿಸಿಟಿ ಅಂದರೆ ಏನಂತ. ಈ ಅರೋಮ್ಯಾಟಿಸಿಟಿ ಜನರಲಾಗಿ ಹೇಳ್ತೀನಿ ನೋಡ್ರಿ. ಇವಾಗ ಅರೋಮ್ಯಾಟಿಸಿಟಿ ಅಂದರೆ ಅದು ಎಂಥ ಸ್ಟೇಟ್ ಅಪ್ಪ ಅಂದರೆ ಅದರಷ್ಟು ಸ್ಟೇಬಲ್ ಸ್ಟೇಟ್ ಎಲ್ಲೂ ಇಲ್ಲ, ಅಂಥ ಸ್ಟೇಟ್ ಅದು ಅರೋಮ್ಯಾಟಿಸಿಟಿ ಸ್ಟೇಟ್. ಸೊ ಇವಾಗ ನಿಮಗೆ ಎಲ್ಲ ಆರಾಮ ಅನಿಸುತ್ತೋ ನೀವು ಅಲ್ಲಿ ಇರ್ತೀರಿ. ಅದೇ ಥರ ಬೆನ್ಸಿನ್ಗೆ ಹೀಗಿದ್ರೇನ ಆರಾಮಿದೆ ಅಂದಮೇಲೆ ಅದು ಹೀಗೆ ಇರೋಕ್ಕೆ ಇಷ್ಟಪಡ್ತದೆ ಹೊರತು ಬೇರೆ ಏನೂ ಮಾಡೋಂಗಿಲ್ಲ. ಈಗ ನೋಡ್ರಿ, ಎಲ್ಲರಿಗೂ ಬೆನ್ಸಿನ್ ಹಿಂಗೆ ಕಾಣಿಸುತ್ತೆ, ಬಟ್ ಇಲ್ಲೊಂದು ಕಾರ್ಬನ್ ಅದ, ಇಲ್ಲೊಂದು ಕಾರ್ಬನ್ ಇರ್ತದೆ, ಇಲ್ಲೊಂದು ಕಾರ್ಬನ್ ಇರ್ತದೆ, ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್. ಸೊ ಇಲ್ಲಿ ನೋಡ್ರಿ, ಕಾರ್ಬನ್ಗೆ ಎಷ್ಟು ಬಾಂಡ್ ಆಗಿದ್ದಾವೆ? 1 2 3 4. ಅಂದರೆ ಪ್ರತಿಯೊಂದು ಕಡೆ ಒಂದೊಂದು ಹೈಡ್ರೋಜನ್ ಇದೆ. ಇದು ಇಂಪಾರ್ಟೆಂಟ್. ಇಲ್ಲಿ ಹೈಡ್ರೋಜನ್ ಅದು. ಈ ಹೈಡ್ರೋಜನ್ ನಾವೇನು ಮಾಡಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಹೊರತು ಎಡಿಷನ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಈ ಬಾಂಡನ್ನು ತೆಗಿಯೋಕೆ ಬರಲ್ಲ, 3 ಬಾಂಡ್ನ. ಕೆಲವೊಂದು ಬೆನ್ಸಿನ್ ಹಿಂಗೆ ಬರೀತಾರೆ, ಇನ್ನೂ ಕೆಲವೊಂದು ಬುಕ್ಕಲ್ಲಿ ಹೀಗೆ ಬರೀತಾರೆ ಬೆನ್ಸಿನ್, ಏನೂ ತಪ್ಪಿಲ್ಲ. ಇನ್ನೂ ಕೆಲವೊಂದು ಬುಕ್ಕಲ್ಲಿ ಹಿಂಗೆ ಬರೀತಾರೆ, ಏನು ತಪ್ಪಿಲ್ಲ, ಹೀಗೂ ಬರೀಬೋದು. ಓಕೆ, ಸೊ ಈ ಟ್ರಿಪಲ್ ಬಾಂಡ್ ಇವೇನು 3 ಪೈ ಬಾಂಡ್ಸ್ ಇದಾವಲ್ಲ, ಅವ್ನು ತೆಗಿಯೋಕ್ಕೆ ಬರಲ್ಲ, ಅಷ್ಟು ಈಸಿ ಅಲ್ಲ ತೆಗಿಯೋದು. ಆದರೆ ಈ ಹೈಡ್ರೋಜನನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆ, when a sulfuric acid is added to 1 gram of sodium chloride taken in a test tube, which gas is liberated? What is the changes do you observe when you test the gas with a dry and wet litmus paper? What conclusion you draw by this experiment? See here, very important. Na bariti nodi, H2SO4 when reacts with sodium chloride, ಏನು ಬರ್ತದೆ ಪ್ರಾಡಕ್ಟ್? ಸೋಡಿಯಂ ಸಲ್ಫೇಟ್ ಫಾರ್ಮ್ ಆಗ್ತದೆ, ಪ್ಲಸ್ HCl ಗ್ಯಾಸ್ ಹೊರಗೆ ಹೋಗ್ತದೆ. ಸೋಡಿಯಂ ಸಲ್ಫೇಟ್ ಫಾರ್ಮ್ ಆಗ್ತದೆ, ಪ್ಲಸ್ HCl ಗ್ಯಾಸ್ ಹೊರಗೆ ಹೋಗ್ತದೆ. ಈ HCl ಗ್ಯಾಸನ್ನು ಏನು ಮಾಡ್ಬೇಕಂತ ಹೇಳಿದ್ದಾರೆ ಅವರು, ಡ್ರೈ ಆ್ಯಂಡ್ ವೆಟ್ ಲಿಟ್ಮಸ್ ಪೇಪರಿಂದ ಟೆಸ್ಟ್ ಮಾಡಿರಿ. ಈ HCl ಈಸ್ ಅ ಆ್ಯಸಿಡ್, ಎಲ್ಲರಿಗೂ ಗೊತ್ತು. ಆದರೆ ಡ್ರೈ ಲಿಟ್ಮಸ್ ಪೇಪರ್ ಇದ್ದಾಗ ಅದು ಕಲರ್ ಚೇಂಜ್ ಮಾಡೋಂಗಿಲ್ಲ. ರೀಸನ್ ಏನಪ್ಪ ಅಂದರೆ, ಡ್ರೈ ಲಿಟ್ಮಸ್ ಪೇಪರಲ್ಲಿ ವಾಟರ್ ಕಂಟೆಂಟ್ ಇರೋಂಗಿಲ್ಲ. ಆ್ಯಸಿಡಿಟಿ ತೋರಿಸ್ಬೇಕು ಅಂದರೆ ದೇರ್ ಮಸ್ಟ್ ಬಿ ಅ ಕಂಪಲ್ಸರಿ ಸಾಲ್ವೆಂಟ್. ಅಲ್ಲಿ ಸಾಲ್ವೆಂಟ್ ಇದ್ದರೆ ಮಾತ್ರ ತೋರಿಸುತ್ತೆ ಅಸಿಡಿಟಿ, ಬೇಸಿಸಿಟಿ. ಸಾಲ್ವೆಂಟ್ ಇಲ್ಲ ಅಂದರೆ ತೋರಿಸಲ್ಲ. ರಿಮೆಂಬರ್ ದಿಸ್. ಸೊ ಡ್ರೈ ಲಿಟ್ಮಸ್ ಪೇಪರಲ್ಲಿ ವಾಟರ್ ಕಂಟೆಂಟ್ ಇರಲ್ಲ, ಸಾಲ್ವೆಂಟ್ ಕಂಟೆಂಟ್ ಇರಲ್ಲ, ದೇರ್ ಫೋರ್ ಅದು ಅಸಿಡಿಟಿ ತೋರಿಸಲ್ಲ.
ವೆಟ್ ಲಿಟ್ಮಸ್ ಪೇಪರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ಸಾಲ್ವೆಂಟ್ ಕಂಟೆಂಟ್ ಇರುತ್ತೆ, ದೇರ್ ಫೋರ್ HCl ಟರ್ನ್ಸ್ ವೆಟ್ ಲಿಟ್ಮಸ್ ಪೇಪರ್ ಟು ರೆಡ್ ಕಲರ್. ಸೊ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ಇದು ಆ್ಯಸಿಡ್ ಅನ್ನೋ ಕನ್ಕ್ಲೂಷನ್ ನಾವು ಬರ್ತೀವಿ. ಓಕೆ, ನೆಕ್ಸ್ಟ್ the pH value of 4 salt solutions are 5, 12, 8 and 9 respectively. Arrange them in increasing order of their hydroxyl ion concentration. Which solution among these has a strong acidic property? Which solution among these has a strong acidic property? Explain what happens if our mouth contains pH of first solution. ನೋಡ್ರಿ, 5 ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ 4 ಸೊಲ್ಯೂಷನ್ ಇದ್ದಾವೆ. ಅವ್ರು pH ಕೊಟ್ಟಿದ್ದಾರೆ. ಒಂದಕ್ಕೆ pH 5 ಇದೆ, ಒಂದಕ್ಕೆ pH 12 ಇದೆ, ಒಂದಕ್ಕೆ pH 8 ಇದೆ, ಒಂದಕ್ಕೆ pH 9 ಇದೆ. ನಾ ಏನು ಮಾಡಿಬಿಡ್ತೀನಿ, ವಿಚ್ ಈಸ್ ಮೋರ್ ಅಸಿಡಿಕ್ ಅಂತ ಕೇಳಿದರೆ 5, ಆಮೇಲೆ 8, ಆನಂತರ 9, ಆನಂತರ 12. ವಿ ನೋ ದ್ಯಾಟ್ pH increases, acidity decreases. Very important. Very important. pH increases, acidity decreases. Then pH increases, basic character increases. Very important. Then pH increases, hydroxyl ion concentration increases. Hydroxyl ion concentration increases. Very important. It is at again important. It is also important. It is also important. You should know this first. See, pH is going increasing. Therefore, hydroxyl ion concentration is more here compared to this, compared to this, compared to this. Next, which solution is the strong acid property? Obviously, this one. This is more acidic. Next, explain what happens if our mouth contain pH of first. If the pH of our mouth is 5.5, teeth pain will start and some of the tooth may fall. Okay, ಹಲ್ ಬಿಡೋ ಚಾನ್ಸಸ್ ಭಾಳ ಇರುತ್ತೆ. pH of the mouth should not go 5.5. ಇದಕ್ಕೆ ಲೆಸ್ ಹೋಗ್ಬಾರ್ದು, ಜಾಸ್ತಿ ಇರಬೇಕು. ಸೊ ದಟ್ ನಾವೇನು ಮಾಡ್ತೀವಿ, ಅದಕ್ಕೆ ಟೂತ್ ಪೇಸ್ಟ್ ಯೂಸ್ ಮಾಡ್ತೀವಿ. ಟೂತ್ ಪೇಸ್ಟಲ್ಲಿ ಏನಿರುತ್ತೆ, ನಮಗೆ ಬೇಸ್ ಕಂಟೆಂಟ್ ಇರುತ್ತೆ. ಅವಾಗ ಇದು ಟೂತ್ ಪೇಸ್ಟಲ್ಲಿ ಬೇಸ್ ಕಂಟೆಂಟ್ ಇರುತ್ತೆ. ಇದಕ್ಕೆ ಸಾಲ್ಟ್ ಯೂಸ್ ಮಾಡ್ತೀವಿ. ಸೊ ದಟ್ ಸಾಲ್ಟ್ ಏನು ಮಾಡುತ್ತೆ, ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುತ್ತೆ. ನೆಕ್ಸ್ಟ್, how did Mendeleev arrange the elements? He left empty places in the periodic table. Why? Explain the limitations of Mendeleev classification. See, Mendeleev's ಏನು ಹೇಳ್ತಾನೆ ಅಂದರೆ, ಪ್ರಾಪರ್ಟಿ ಆಫ್ ದ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಮಿಕ್ ಮಾಸಸ್ ಅಂತ ಹೇಳ್ತಾನೆ. ಅಂದರೆ ಹಿ ಅರೇಂಜ್ಡ್ ಆಲ್ ದ ಎಲಿಮೆಂಟ್ಸ್ ಬೇಸ್ಡ್ ಆನ್ ದೇರ್ ಅಟಮಿಕ್ ಮಾಸ್. ಬಟ್ ಇವಾಗ ನಿಮಗಿರುವಂಥ ಪಿರಿಯಾಡಿಕ್ ಟೇಬಲಲ್ಲಿ ನೀವೇನು ಮಾಡಿದ್ದೀರಿ, ಎಲಿಮೆಂಟ್ಸನ್ನು ಬೇಸ್ಡ್ ಆನ್ ದೇರ್ ಅಟಮಿಕ್ ನಂಬರ್ ಅರೇಂಜ್ ಮಾಡಿದ್ದೀರಿ. ಬಟ್ ಆವಾಗ ಮೆಂಡೆಲೀವ್ ಏನು ಮಾಡಿದ್ದ ಅಂದರೆ, ಬೇಸ್ಡ್ ಆನ್ ದೇರ್ ಅಟಮಿಕ್ ಮಾಸ್ ಅವನು ಅರೇಂಜ್ ಮಾಡಿದ್ದ. ಬೇಸ್ಡ್ ಆನ್ ದೇರ್ ಅಟಮಿಕ್ ಮಾಸ್ ಅವನು ಅರೇಂಜ್ ಮಾಡಿದ್ದ ಮೆಂಡೆಲೀವ್ ಪಿರಿಯಾಡಿಕ್ ಟೇಬಲಲ್ಲಿ. ಸೊ ಮೆಂಡೆಲೀವ್ ಹ್ಯಾವ್ ಅರೇಂಜ್ಡ್ ಆಲ್ ದ ಎಲಿಮೆಂಟ್ಸ್ ಬೇಸ್ಡ್ ಆನ್ ದೇರ್ ಅಟಮಿಕ್ ಮಾಸ್. ನೆಕ್ಸ್ಟ್, ಅವನು ಯಾಕೆ ಗ್ಯಾಪ್ ಬಿಟ್ಟಿದ್ದ ಅಂತಂದರೆ, ಅವ ಎಷ್ಟು ಮುಂದಾಲೋಚನೆ ಮಾಡಿದ್ದ ಅಂತಂದರೆ, he told that some of the gaps are left because these elements should be invented. ಅವನು ಇನ್ವೆಂಟ್ ಮಾಡಬೇಕು ಅಂತ ಹೇಳಿದ್ದ. some gaps were left because for undiscovered element ಇನ್ನೂ ಡಿಸ್ಕವರ್ ಆಗಿಲ್ಲ ಅವು ಅಂತ ಹೇಳಿದ್ದ. ನೆಕ್ಸ್ಟ್, ಲಿಮಿಟೇಷನ್ ಏನಪ್ಪ ನೋಡೋಣ ಬನ್ನಿ. ನೋ ಫಿಕ್ಸ್ಡ್ ಪೊಸಿಷನ್ ಫಾರ್ ಹೈಡ್ರೋಜನ್, ಬಿಕಾಸ್ ಹೈಡ್ರೋಜನ್ ಗ್ರೂಪ್ 1 ಥರನೂ ಆ್ಯಕ್ಟ್ ಮಾಡುತ್ತೆ, ಗ್ರೂಪ್ 17 ಥರನೂ ಆ್ಯಕ್ಟ್ ಮಾಡುತ್ತೆ. ರೀಸನ್, H plus is also present, H minus is also present. Therefore, no fixed position for hydrogen, no places for isotopes. Okay, isotopes were discovered further times, and no places for isotopes. And last, no regular trends in atomic masses. Atomic mass ಪ್ರಕಾರ ಅರೇಂಜ್ ಮಾಡಿದ್ದ, ಬಟ್ ಎಲ್ಲ ಕಡೆನೂ ಸೇಮ್ ಫಾಲೋ ಮಾಡಿದ್ದಿಲ್ಲ. ಸಮ್ ಮಿಸ್ಟೇಕ್ಸು ಇತ್ತು periodic table ಒಳಗೆ. ನೆಕ್ಸ್ಟ್, 12C6 and 14C6 are the two elements. Do both these elements get different position in periodic table? Explain. Identify the period group to which they belong in the modern periodic table. So now group or period depend ಆಗೋದಲ್ಲಿ atomic number ಇಂದ. Okay, it depends on what? Atomic number. So ಇಬ್ಬರದು atomic number ಎಷ್ಟಪ್ಪ? 6. 1s2, 2s2, 2p2. ಅಂದರೆ ಅವರು ಸೆಕೆಂಡ್ ಪೀರಿಯಡಲ್ಲಿ ಇದ್ದಾರೆ, ಇದು ಕನ್ಫರ್ಮ್ ಆಯಿತು. ಸೊ ಅವ್ರು ಯಾವ ಗ್ರೂಪಲ್ಲಿದ್ದಾರೆ? 12th ಗ್ರೂಪಲ್ಲಿದ್ದಾರೆ. ಇಬ್ಬರು ಮುಗಿದೋಯ್ತು. ಮತ್ತೇನಿದೆ? ಐಡೆಂಟಿಫೈ ದ ಪೀರಿಯಡ್ ಆ್ಯಂಡ್ ಗ್ರೂಪ್ ಟು ವಿಚ್ ದೇ ಬಿಲಾಂಗ್ ಟು 12th ಗ್ರೂಪ್ ಆ್ಯಂಡ್ ಸೆಕೆಂಡ್ ಪೀರಿಯಡ್. ಓಕೆ, write a difference between saturated and unsaturated hydrocarbon. Write a molecular formula for alkene having 5 carbon atoms. See here,
Saturated and unsaturated hydrocarbon I have given here difference. They have single bond between the atoms of carbon referred as alkanes, are less reactive. ಅವ್ರು ಸಿಂಗಲ್ ಬಾಂಡ್ ಇರ್ತಾರೆ, ಭಾಳ ಸ್ಟೇಬಲ್ ಇರ್ತಾರೆ, ಲೆಸ್ ರಿಯಾಕ್ಟಿವ್ ಆಗಿರ್ತಾರೆ. ಇವರು ಡಬಲ್ ಬಾಂಡ್ಸ್ ಇರ್ತವೆ, ಟ್ರಿಪಲ್ ಬಾಂಡ್ಸ್ ಇರ್ತವೆ, ದೇ ಆರ್ ಹೈಲಿ ರಿಯಾಕ್ಟಿವ್. ಇವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಭಾಳ ರಿಯಾಕ್ಟಿವ್ ಇರ್ತಾರೆ. ಓಕೆ, ನೆಕ್ಸ್ಟ್ ಇರೋದು ರೈಟ್ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಅಲ್ಕೀನ್ ಹ್ಯಾವಿಂಗ್ 5 carbon atoms. We know that CnH2n+2 is a molecular formula for alkane. CnH2n is a molecular formula for alkene. So 5 carbon atoms ಅಂತ ಹೇಳಿದ್ದಾರೆ, C5H2 times of 5. So you will get C5H10. It is a molecular formula for carbon atom 5. Okay, next. Carbon atom does not form C4 plus cation. Why? See here, carbon alli 6 atomic number, 1s2, 2s2, 2p2. ಇಲ್ಲಿ 2 electrons ಇರ್ತವೆ, ಇಲ್ಲಿ 2 electrons ಇರ್ತವೆ. You can't remove +4. Reason, ಭಾಳ ionization energy ಕೊಡಬೇಕು ನೀವು. High ionization energy is required. High ionization energy is required. Therefore, C4 plus possible illa. Next, how can ethanol can be converted to ethanoic acid? This is very important reaction. Note ethanol, CH3, CH2OH. This is ethanol. Next, na ethanoic acid barite nodri, CH3, COOH. This is ethanoic acid. Sir, ಯಾವ reagent ಇಂದ convert ಮಾಡಬಹುದು? You can use 2 reagents. First one, alkaline KMNO4, first one. Second one, acidified K2Cr2O7. Alkaline KMNO4. Second one, acidified K2Cr2O7 use ಮಾಡಿಕೊಂಡು you can convert ethanol to ethanoic acid. Okay. Some elements are given below. Identify the elements which belong to same period and 2 elements belong to the same group and give valid reason. ಏನು ಮಾಡಬೇಕಪ್ಪ ಇಂಥ ಕ್ವಶನ್ ಕೇಳಿದಾಗ? ಬೆಸ್ಟ್ ಕೆಲಸ ನನ್ನ ಸಜೆಷನ್ ಕೇಳಿದರೆ write electronic configuration of all the elements first. So let us start rating. A 11, 1s2, 2s2, 2p6, 3s1. Next, C is equal to 2, 1s2, finish. B is equal to 4, 1s2, 2s2. Next, D is equal to 7, 1s2, 2s2, 2p2. It will be 6, okay, 2p3. Next, E is equal to 19, 1s2, 2s2, 2p6, 3s2, 3p6, 4s1. So these are the electronic configuration. See, if the last shell enters the same subshell, they are in the same group. If the same electrons are there, like this, 3s1, 4s1, they are in the same group. They are nothing but what? This is sodium, this is potassium. Sodium and potassium, they are belong to same group, that is group 1. Next, 1s2 is a helium. It belongs to group 18. Next, 1s2, 2s2, it belongs to group 2, that is beryllium. Next, 1s2, 2s2, 2p3, that is it becomes nitrogen. So it is group 13, sorry, group 15 it is. Group 15, nitrogen. Okay, nitrogen, group 15. So this is how you should do. So best you write the electronic configuration, then you can identify the elements. Okay, next.
How do atomic size, metallic character, non-metallic character varies across the period and along the group in a modern periodic table? Explain with a suitable reason. See, these types of questions are asked. Okay, if you consider a periodic table, it is group 1, group 2 here, S block, D block, P block, ಕೆಳಗೆ F block ಇರ್ತದೆ. If you move from here to here like this, here to here like this, that is from my right side to left side, like this, from right side to left side, you will end up with non-metallic character. That is, if you come from left to right, you will end up with metallic character. Remember this. Okay, see, atomic size across the period, if you move like this, that is from right to left of the periodic table, this is right, this is left. Okay, from this right to left if you move, atomic size decreases. Very important. Reason ಏನಪ್ಪ ಅಂದ್ರೆ due to increase in nuclear charge. Next, variation along the group increases. Along the group means what? Down the group. Why size is increased? Because new shells are added. Therefore, size is increased due to addition of new shells. Next, metallic character. Metallic character, when you move from in the period, when you move in a period, it is decreases due to increase in effective nuclear charge. What is meant by effective nuclear charge? Nucleus will strongly hold the electrons. So always remember, metals are good donors of electrons. Metals are good donors of electrons. If an element is providing metal, if an element is providing electron, then it will act as metal. Remember. So it is less, donation of electron becomes less, therefore metallic character decreases. Along the group, it increases because new shells are added, therefore electrons, the size increases. Size increase means what? Nucleus has a less attraction over last electron. Size increase ಆದರೆ ಈ ನ್ಯೂಕ್ಲಿಯಸ್ಗೆ ಲಾಸ್ಟ್ ಎಲೆಕ್ಟ್ರಾನ್ ಮೇಲೆ ಕಡಿಮೆ ಡಾಮಿನೆನ್ಸ್ ಇರ್ತದೆ. ಸೊ ಈಸಿಲಿ ಎಲೆಕ್ಟ್ರಾನ್ಸ್ ಏನು ಮಾಡ್ತಾರೆ, ಹೊರಗೆ ಕೊಟ್ಬಿಡ್ತಾರೆ. ನೆಕ್ಸ್ಟ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗಬೇಕು. ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗಬೇಕು. Okay, so this is about, these are 3-4 marks questions. I think this will help you for your examination purpose, and we are again coming with 1 and 2 marks questions. See these videos, it will be very helpful for your exam, and please practice these questions. Kannada medium ಹುಡುಗರು ಕೂಡ ಈ ಎಕ್ಸಾಮ್ಸ್, ಈ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ, ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅನ್ನ, ಸೊ ದಟ್ ಎಕ್ಸಾಮ್ಸ್ ಒಳಗೆ ಗಿವ್ ರೀಸನ್ ಕ್ವಶನ್ಸ್ 1 to 2 marks ಕ್ವಶನ್ಸ್ ಅನ್ನ ಅರ್ಥ ಮಾಡಿ ಬರೀಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಓಕೆ, ಥ್ಯಾಂಕ್ ಯು.